ಅನಿಸ್ತದೆ. ರಾಜ್ಯಪಾಲರನ್ನ ನೀವು ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನ ಕೂತಿಸ್ತೀರಿ, ಅವರಿಬ್ಬರನ್ನು ಯಾವ ಪುಣ್ಯಾತ್ಮ ಕರ್ಕೊಂಬಂದನೋ ಗೊತ್ತಿಲ್ಲ. ಪಾಪ ಗೋವಿಂದರಾಜು ಸಸ್ಪೆಂಡ್ ಔಟವ್ರೆ. ಯಾವಾಗ ಕರ್ಕೊಂಬರ್ಬೇಕು ನೀವು CMನ? ಯಾವಾಗ ಕರ್ಕೊಂಬರ್ಬೇಕಾಯ್ತು ಗವರ್ನರ್ನ? ಪ್ಲೇಯರ್ಸ್ ಬಂದ ಮೇಲೆ ಕರ್ಕೊಂಬರ್ಬೇಕಾಯ್ತು. ನೀವು CMಗೆ ಗೌರವ ಕೊಡೋದಾದರೆ, ಗವರ್ನರ್ಗೆ ಗೌರವ ಕೊಡೋದಾದರೆ, ಪ್ಲೇಯರ್ಸ್ನ ಅವ್ರು ಬರ್ತಾ ಇದ್ದಾರೆ ಅಂದಮೇಲೆ ನೀವು ಕರೆದು ಅವರಿಬ್ಬರನ್ನ ಕೂತಿಸ್ಬೇಕಾಯ್ತು. ಮಾಡಿದ್ರ ನೀವು? ಗವರ್ನರ್ನು ದಿಕ್ಕಾಪಾಲ್ ಮಾಡಿದ್ರಿ, CMನ ಒಂದು ಕಡೆ ದಿಕ್ಕಾಪಾಲ್ ಮಾಡಿದ್ರಿ. ಕೇಳೋರಿಲ್ಲ, ಹೇಳೋರಿಲ್ಲ. ಅರ್ಧ ಗಂಟೆ ಕಾದಿದ್ರು, ಹಾಫ್ ಆನ್ ಅವರ್ ದೇ ವೈಟೆಡ್. ಇದಾ ಮರ್ಯಾದೆ ಕೊಡೋದು? ಇದು ಕಾರ್ಯಕ್ರಮನ? ಇದನ್ನ ಎಲ್ಲ ಇವರು, ನಾನು ಭಯ ಏನಲ್ಲ, ಡಿ ಗ್ರೂಪ್ ಇರ್ಬೋದು, ಏನು ಯಾವ್ಯಾವ ಗ್ರೂಪರ್ ಎಲ್ಲ ಬಂದು ಫುಲ್ಲು, ನೀವು ಮೇಲೇನೂ ನೋಡಿ ಆ ಫೋಟೋದಲ್ಲಿ ಮೇಲೆ, ಇದ್ರ ಮೇಲೇನೂ ಫುಲ್ ಜಾಮ್ ಔಟಿದ್ದಾರೆ, ಸುತ್ತೂ ಎಲ್ಲ. ನಾನು ಲಿಸ್ಟ್ ಕೊಡ್ತೀನಿ. ನಾನು ಆ ಫೋಟೋಗಳನ್ನೆಲ್ಲ ಸ್ಕ್ಯಾನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ ನೋಡಿ, ಮೇಲೆ ಇದೆ ನೋಡಿ, ಇಲ್ಲಿ ಮೇಲ್ಗಡೆನೂ ಗೊತ್ತಿದೆ. ನಾನು ಹೇಳ್ತೀನಿ ನೋಡಿ, ನಾನು ಸ್ಕ್ಯಾನ್ ಮಾಡಿಸಿದ್ದೀನಲ್ಲ. CM, DCM, ಸಚಿವರು, ಶಾಸಕರ ಸಿಬ್ಬಂದಿ 250 ಜನ ಕರೆಕ್ಟಾಗಿ ಲೆಕ್ಕ ಮಾಡಿಸಿದ್ದೀನಿ. ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಡಿ ಗ್ರೂಪ್ 75 ಜನ, IAS KS ಅಧಿಕಾರಿ ವರ್ಗದವರು, ಅವ್ರ ಆಪ್ತರವರು, ಕುಟುಂಬದವರು 50 ಮಂದಿ, ಗನ್ಮ್ಯಾನ್ಗಳು 50 ಜನ, ಗನ್ಮ್ಯಾನ್ಗಳು 50 ಜನ, ಪೊಲೀಸ್ ಸಿಬ್ಬಂದಿ 50 ಜನ, RCB DNA ಕಡೆ ಫೋಟೋಗ್ರಾಫರ್ಸು 8 ಜನ ಫೋಟೋಗ್ರಾಫರ್ಸ್ RCB ಅವ್ರ ಕಡೆ. ಇದನ್ನು ಡೀಸೆಂಟ್ ಕಾರ್ಯಕ್ರಮ ಅಂತ ಕರಿತೀರಾ? ಇದು ನಿಂತ್ಕೊಂಡಿರೋದು, ಕೂತ್ಕೊಂಡಿರೋದು, ಎಲ್ಲರಿಗೂ ಸೆಲ್ಫಿ ಚಟ, ಮೊಬೈಲ್ ತಗೊಳೋದು, ಸೆಲ್ಫಿ ತೆಗೆದುಕೊಳ್ಳೋರು. ಆಮೇಲೆ ಎಲ್ಲರೂ ಕುಟುಂಬದವ್ರು ಬರ್ತಾರೆ. ಹೆಂಗೋ ನಮ್ಮ ಜಮೀರ್ ಅಹಮದ್ ಅವ್ನ ಮಗನ ಕರ್ಕೊಂಬಂದು ಕರೆಕ್ಟಾಗಿ ಪ್ಲೇಸ್ ಕೂತಿರ್ಸ್ಕೊಂಬಿಟ್ಟಿರ್ತಾರೆ. ಫೋಟೋ ಇದೆ ನನ್ನ ಹತ್ರ, ಅದನ್ನು ಫೋಟೋ ತೋರಿಸ್ತೀನಿ. ಜಮೀರ್ ಅಹಮದ್ ಹುಷಾರಿದ್ದಾರೆ, ಕರ್ಕೊಂಬಂದು ಕರೆಕ್ಟಾಗಿ, ಕೃಷ್ಣ ಅವರೇ ಕರೆಕ್ಟಾಗಿ ಕೂತಿಸ್ಬಿಡ್ತಾನೆ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೊಮ್ಮಗ ಬರ್ತಾರೆ, ಅವ್ನು ಸೀಟೇ ಇರಲ್ಲ, ಎಲ್ಲೋ ನಿಂತಿರ್ತಾರೆ ಪಾಪ. ಈ ಗೋವಿಂದರಾಜ್ ಹೋಗಿ ಕರ್ಕೊಂಬರ್ತಾನೆ ಆಮೇಲೆ ಲಾಸ್ಟಿಗೆ. ನಾನು ಎಷ್ಟು ಅಧ್ವಾನ ಅನ್ನೋದಕ್ಕೆ ಹೇಳ್ತಾ ಇರೋದು. ನಾನು ಅಧ್ವಾನ ಹೆಂಗೆ ಮಾಡಿದ್ರು ಕಾರ್ಯಕ್ರಮನ ಅಂತ ಹೇಳೋದಕ್ಕೆ, ಒಂದು ಸರ್ಕಾರಿ ಕಾರ್ಯಕ್ರಮ, ಒಂದು ಗವರ್ನರು, ಮುಖ್ಯಮಂತ್ರಿ ಇರ್ತಾರೆ, ಈ ಕಾರ್ಯಕ್ರಮನ ಹೆಂಗೆ ಅಧ್ವಾನ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಕರ್ನಾಟಕದ ಇತಿಹಾಸದಲ್ಲಿ ಜ್ವಲಂತ ಒಂದು ಎಕ್ಸಾಂಪಲ್. ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ದಿಸ್. ಇದರಿಂದ ಏನಾಗ್ತೈತೆ? ಇದನ್ನು ನಾನು ಇದಾದಮೇಲೆ ಇವರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾನು ಹೇಳೋದು, ಈ ಒಂದು ಫೋಟೋ ತೆಗೆಸ್ಕೊಳೋ ಹುಚ್ಚಲ್ಲಿ ಈ ಕುಟುಂಬದ ಈ ಫೋಟೋಗಳು ಬರೋದು, ಅವ್ರ ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ಅಮಾಯಕ ಯುವಜನರ ಸತ್ತೋ ಫೋಟೋ ಅವ್ರ ಫೋಟೋ ಆಗಿಬಿಡ್ತಾರೆ ಅಷ್ಟು. ಈ ಫೋಟೋ ತೆಗೆಸ್ಕೊಳ್ಳೋದ್ರೊಳಗಡೆ ಅಮಾಯಕ ಯುವಕರ ಫೋಟೋ ಸತ್ತು ಫೋಟೋ ಬಂದ್ಬಿಡ್ತದೆ. ಅವ್ರ ತಂದೆ ತಾಯಿಗಳು ಆ ಫೋಟೋ ಇಟ್ಕೊಂಡು ಶೋಕಿಸೋ ಅಂಥ ಫೋಟೋಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ನಾನು ಈ ಕಾರ್ಯಕ್ರಮದ ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗ್ತದೆ ಭಾಷೆ. ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಸರ್ಕಾರಕ್ಕೆ ಸಾಕ್ಷಿ ಕೊಡಬೇಕು ನಾನು ಅಂತ, ಕುನ್ನ ಅಲ್ಲ, ನಾನು ಸಾಕ್ಷಿ ಕೊಡಬೇಕು ಅಂತೇಳಿ ವೈರ್ಲೆಸ್ ಲಾಗ್ ಬುಕ್ಕು ತರಿಸ್ಕೊಂಡಿದ್ದೀನಿ. ವೈರ್ಲೆಸ್ ನಿಮಗೆ ಗೊತ್ತಾಗ್ತೈತೆ ನೋಡಿ, ವಾಕಿ ಟಾಕಿ ವೈರ್ಲೆಸ್ ಲಾಗ್. ನಿಮಿಷಕ್ಕೂ ವಾಕಿ ಟಾಕಿಯಲ್ಲಿ ನಿಮಿಷಕ್ಕೂ ಏನೇನಾಯಿತು, ಹೆಂಗೆ ಬಂತು ಅಂತ ಹೇಳ್ತೀನಿ ನಾನು ಮುಂದೆ. ನಾನು ಇದು ಬಂದಿದೆ. ನನಗನ್ಸ್ತತೆ ಇಷ್ಟೆಲ್ಲ ಆದ್ರೂ ಕೂಡ, ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಏನೂ ಗೊತ್ತಾಗಲ್ಲ, ಗೃಹ ಸಚಿವರಿಗೆ ಏನೂ ಗೊತ್ತಾಗಲ್ಲ. ನಮ್ಮ ಉಪಮುಖ್ಯಮಂತ್ರಿ ಅಂತೂ ಈ ಆಂಕರ್ ಇದ್ದಾರಲ್ಲ, ಯಾರೋ ಲೇಡಿ ಅನುಶ್ರೀ, ಅವ್ರ ಮೈಕ್ ಬಿಡಲೇ ಇಲ್ಲ. ನಾನು ನೋಡ್ತಾ ಇದ್ದೆ, ಅದು ಮೈಕ್ ಹಿಡ್ಕೊಂಡು ಓಡಾಡ್ತಾನೆ ಇದ್ದಾರೆ. ಹೋಗು 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 ಅಂತೇಳಿ ಅವರು ಮೈಕ್ ಹಿಡ್ಕೊಂಡು ಮೈಕ್ ಚಡ್ದಲ್ಲ ಅವ್ರು ಕೂತರು. ಇದೆಲ್ಲ ಆ ಒಂದು ಅವಾಂತರಗಳನ್ನು ನಾನು ಇವತ್ತು ಹೇಳಿದ್ದೀನಿ. ಇದಾದ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, 3 ಗಂಟೆಗೆ ಕರೆಕ್ಟಾಗಿ 3 ಗಂಟೆಗೆ DCM ಅವರು ವೇದಿಕೆ ಹತ್ತುತ್ತಾರೆ.
ಸಿದ್ಧತೆ ಎಲ್ಲ ನೋಡ್ತಾರೆ. ಕರೆಕ್ಟ್ 3 ಗಂಟೆ, ಮಧ್ಯಾಹ್ನ 3 ಗಂಟೆ 22 ನಿಮಿಷಕ್ಕೆ CM ಅವರು ಅವರಿಗೆ ಏನಂತಾರೆ, ಲೀಮಾ ಲೆಫ್ಟ್ ಸ್ಟ್ಯಾಟಿಕ್ 1 ಪೊಲೀಸರು ಇದ್ದಾರೆ ಕರೆಕ್ಟ್ ಅಂತ, ಲೀಮಾ ಲೆಫ್ಟ್ ಸ್ಟ್ಯಾಟಿಕ್ 1 ಟುವರ್ಡ್ಸ್ ಟು ಸ್ಟಾಗ್ 1 ಅಂತ ಅದರದ್ದು ಹೋಗುತ್ತೆ ಕೋಡು. ಹಾಂ, ಸ್ಟ್ಯಾಗ್ 1 ನೀವು ನಾನಿದ್ದೆ ಅದಕ್ಕೆ ಹೆಸರು ಅದು ಗೊತ್ತಾಯ್ತು, ಇದು ಗೊತ್ತಿರಲಿಲ್ಲ. ಸ್ಟ್ಯಾಗ್ 1 ಲೆಫ್ಟ್ ಸ್ಟ್ಯಾಟಿಕ್ 2 ಟುವರ್ಡ್ಸ್ ಸ್ಟಾಗ್. ನೀವು ಬಂದ್ರಿ, ಲೀಮಾನು ಬಂತು, ಸ್ಟ್ಯಾಗು ಬಂತು, ಆಮೇಲೆ ಜಾಗ್ವರು ಬಂತು. ಜಾಗ್ವರ್ ಅಂದ್ರೆ ಉಪಮುಖ್ಯಮಂತ್ರಿ. 3 ಜನ, ಇದು ಕೋಡ್ ಅವ್ರದ್ದು, ಪೊಲೀಸವ್ರ ಕೋಡು. ಈ 3 ಜಾಗ್ವರ್ಗೂ, ಲೀಮಾ, ಸ್ಟ್ಯಾಗು ಈ 3 ಕೂಡ ಬಂತು ಒಳಗಡೆ ಸಿದ್ಧತೆ. ಇಷ್ಟಾದಾಗ ಈಗ ನಾನು ಹೇಳೋವಂಥದ್ದು ಮಾನವೀಯತೆಯ ದೃಷ್ಟಿಯಿಂದ ಹೇಳ್ತೀನಿ, ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಇಷ್ಟಾಗೋದ್ರೊಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನೀವು ಕಾರತ್ತಿ ಇಲ್ಲಿಗೆ ಬರೋದ್ರೊಳಗಡೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸುಮಾರು 70,000 ರಿಂದ 80,000 ಜನ ಸೇರಿಬಿಟ್ಟಿರ್ತಾರೆ. ಕಾರ್ಯಕ್ರಮ ನಿಮ್ಮದು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 70,000 ರಿಂದ 80,000 ದೊಡ್ಡ ನೂಕುಲಾಗ್ತತೆ. ಸುಮಾರು 17 ಗೇಟು ಬಂದ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, 17 ಗೇಟನ್ನು ಬಂದು, ಒಂದು ಗೇಟನ್ನು ತೆಗೆದಿಲ್ಲ. ನಿಮ್ಮ ಕಾರ್ಯಕ್ರಮ ಇಲ್ಲಿ 3:22 ಶುರು ಆಗ್ತಾ ಇದೆ. 3:22ಕ್ಕೆ ಅಲ್ಲಿ ಸುಮಾರು 70,000 ರಿಂದ 80,000 ಜನ ಸೇರ್ತಾರೆ. ಪೊಲೀಸ್ ವರ್ಗದಲ್ಲಿ ತಡೆಯೋಕ್ಕೆ ಆಗಲ್ಲ. ನಾನು ಮೊನ್ನೆ KSEಗೆ ಹೋದೆ, ಇದಾದಮೇಲೆ ಸ್ಟಡಿಗೋಸ್ಕರ KSEಗೆ ಹೋದೆ. ಏನಪ್ಪ KSE ಅವರೇ, ನಿಮ್ಮ ಯೋಗ್ಯತೆಗೆ ಆ ಗೇಟ್ ತೆಗೆದುಬಿಟ್ಟಿದ್ರೆ, 17 ಗೇಟ್ ತೆಗೆದಿದ್ರೆ ಮಧ್ಯಾಹ್ನ 12 ಗಂಟೆಗಿಂದ ಯಾರ್ಯಾರು ಬೇಕೋ ಬಂದು ಆರಾಮ್ಸೆ ಕೂತ್ಕೊಂಬಿಡೋರು. ಲೈನು ಬೇಕಾಗಿರಲಿಲ್ಲ, ಏನು ಬೇಕಾಗಿರಲಿಲ್ಲ. ಯಾರು ಬೇಕೋ, ಯಾರು ಫಸ್ಟ್ ಬರ್ತಾರೋ ಅವ್ರು ಕೂತ್ಕೊಂಡಿರೋರು, ಸೀಟ್ ಬರ್ತೀಯ ಆದ ತಕ್ಷಣ ಹೋಗಿರೋರು ಎಲ್ಲರೂ. ಇದು ಮಾಮೂಲಿ ಇರೋದು ಕಾಮನ್ ಸೆನ್ಸು. ನಾನು ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ. ಈ ಸೌಂದರ್ಯ ಸ್ಪರ್ಧೆ ನಡೀತು, ಸುರೇಶ್ ಕುಮಾರ್ ಏಟ್ ತಿಂದಿದ್ರ, ಚೆಂದಾಗಿ ಹೊಡೆದಿದ್ದಾರೆ ಅವ್ರಿಗೂ ಅವಾಗ. ಹಾಂ ಚಾಲುಕ್ಯ ಹೋಟ್ಲದ್ದು ನನಗೂ ಹೊಡೆದ್ರು, ನಾನು ಎಸ್ಕೇಪ್ ಆಗ್ಬಿಟ್ಟೆ ಅವಾಗ. ಹೊಡೆದ್ರು. ಅವಾಗ ಸಿದ್ದರಾಮಯ್ಯನವರೇ ಅಲ್ಲಿ ಇನ್ಚಾರ್ಜು, ನನಗೆ ಏನೋ ಇಲ್ಲ ನಮ್ಮ ಇವರು JH ಪಟೇಲ್ರು, ಇದು ಅವರು ಉಪಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಇರ್ಬೇಕು ಸರ್ ನೀವು. ಅವಾಗ ಅಮಿತಾಬ್ ಬಚ್ಚನ್ ಆ ಕಾರ್ಯಕ್ರಮ ಸೌಂದರ್ಯ ಸ್ಪರ್ಧೆ, ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅವಾಗ, ಇದಕ್ಕಿಂತ ಜಾಸ್ತಿ ಜನ. ಏನೂ ಆಗಲಿಲ್ಲ. ನಾನು ಅವಾಗ ಹೇಳಿದಾಗ ನನಗೆ ಚುಚ್ಚಿಬಿಟ್ರು, ಹಾಕಿ ಚಕ್ಕಂತ ತಿವಿದ್ಬಿಟ್ರು, ನಿನ್ನ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವತ್ತು ಸಿದ್ದರಾಮಯ್ಯ ಅದೇ ಕಾರ್ಯಕ್ರಮಕ್ಕೆ, JH ಪಟೇಲ್ರು ಗೊತ್ತು ನಿಮಗೇನು ಅಂತ, ಸಿದ್ದರಾಮಯ್ಯನವ್ರು ಅದೇ ಕಾರ್ಯಕ್ರಮಕ್ಕೆ ಇನ್ಚಾರ್ಜ್ ಆಗಿದ್ದರು. ಏನೂ ನಡೆದಿಲ್ಲ. ಇದಕ್ಕಿಂತ ಡಬಲ್ ಜನ ಇದ್ದರು, ಏನೂ ಆಗಲಿಲ್ಲ. ಇಲ್ಲಿ 60 ನುಗ್ಗಿದ್ರು ಪೊಲೀಸರು. ಅವತ್ತೇನಾನ ನನ್ನ ದೃಷ್ಟಿಯಿಂದ ಹೋಮ್ ಮಿನಿಸ್ಟರ್ ಆಗಿ ಹೇಳ್ತೇನೆ, ಲಾಠಿ ಚಾರ್ಜ್ ಏನಾನ ಮಾಡಲಿಲ್ಲ ಅಂದರೆ ಈ ಅನಾಹುತ ಆಗ್ತಾ ಇರಲ್ಲ. ನುಗ್ಗಲಾಯಿತು, ಲಾಠಿ ಚಾರ್ಜ್ ಮಾಡಿದ್ರು. ಪರಮೇಶ್ವರ, ನಾನು ಕೇಳ್ತೀನಿ, ಲಾಠಿ ಚಾರ್ಜ್ ಮಾಡೋಕ್ಕೆ ಪರ್ಮಿಷನ್ ಯಾವನು ಕೊಟ್ಟ? ಯಾರು ಕೊಟ್ಟರು? ಹೂ ಗಿವನ್? ನನಗೆ ಹೇಳಿದ್ರು, ಅಲ್ಲಿದ್ದಂಥ KSEA ಅಧಿಕಾರಿಗಳು ಹೇಳಿದ್ರು, ಸರ್ ಅವ್ರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ ಏನು ಅಳ್ಳಾಡ್ತಾ ಇರಲಿಲ್ಲ ಸರ್, ಅವ್ರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ಗಳು ಭಾಳ ಗಟ್ಟಿ ಇದೆ ಸರ್, ಏನೂ ಆಗ್ತಾ ಇರಲ್ಲ ಸರ್, ಬೀಗ ಹಾಕ್ಬಿಟ್ಟಿತ್ತು ಎಲ್ಲರೂ. ಪೊಲೀಸವ್ರ ಕೈಗೆ ಬೀಗ ಕೊಟ್ಬಿಟ್ಟಿದ್ರಿ ಸರ್, ಬೀಗದ ಕೈ. ಅವ್ರು ಇನ್ನೊಂದು ಹೇಳಿದ್ರು, ಅದು ಕೇಳಿದ್ರೆ ನೀವು ಇನ್ನೂ ಆಶ್ಚರ್ಯ ಆತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ 70 ರಿಂದ 80 ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ. ಅಲ್ಲಿ 70 ರಿಂದ 80 ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆದಿದೆ. ಇದುವರೆಗೂ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ನಮ್ಮ CM ಅದಕ್ಕೆ ಹುಷಾರು ಹೇಳಿದ್ರು, ನಾನು ಪರ್ಮಿಷನ್ನೇ ಕೊಟ್ಟಿಲ್ಲ. ನಮ್ಮ ಪರ್ಮಿಷನ್ 70 ವರ್ಷದಿಂದ ತಗೊಂಡೇ ಇಲ್ಲ ಸರ್. 70 ಇಯರ್ಸಿಂದ ದೇರ್ ಈಸ್ ನೋ ಪರ್ಮಿಷನ್. ಅವರು ಒಂದು ಲೆಟ್ರ್ ಕೊಡ್ತಾರೆ ಅಷ್ಟೇ. ಯಾರು ಅವ್ರು ಕುಣಿತಾರಲ್ಲ, ಅವ್ರು ಯಾರು ಪಾಟೀಲ್ರ, ಅದೇನು ಚಿಯರ್ಸ್
ಅದಕ್ಕೊಂದು ಪರ್ಮಿಷನ್ ಅಂತ ಅಂತಾರೆ ಅಷ್ಟೇ. ಅದು ಬಿಟ್ಟರೆ ಯಾವುದಕ್ಕೂ ಇದುವರೆಗೂ ಪರ್ಮಿಷನ್ ಚೆಕ್ ಮಾಡಿ ನಾನೇನಾದ್ರು ಸುಳ್ಳಾದರೆ ನಾನು ಅಲ್ಲೇ ಹೋಗಿ ಚೆಕ್ ಮಾಡಿದ್ದೀನಿ, ನಾನು ತಗೊಂಡೇ ಇಲ್ಲ. ಅವ್ರು ಹೇಳಿದ್ರು ನಾವು ಕೀನ ಪೊಲೀಸವ್ರು ಕೊಟ್ಟಿರ್ತೀರಿ, ನಮ್ಮ ಕಂಟ್ರೋಲ್ ಅಲ್ಲ, KSE ಏನಿದ್ರು ನಾವು ಕೊಡ್ತೀರಷ್ಟೇ. ಹ್ಯಾಂಡಲ್ ಮಾಡೋ ಅಂಥದ್ದು ಯಾರು ಆ ಫ್ರಾಂಚೈಸಿ ಇರ್ತಾನೆ ಅವನು ಮತ್ತು ಪೊಲೀಸವರೇ ಮೇಯ್ನು ಅಂತ ಹೇಳಿದ್ರು. ಗೇಟಿನ ಹೊರಗಡೆ ಯಾರು ಈ ಪೊಲೀಸ್ ಅಧಿಕಾರಿ ಇಲ್ಲಿ ಮಜಾ ಮಾಡ್ತಾ ಇದ್ದ ಡಯಾಸಲ್ಲಿ, ಯಾರು ಪೊಲೀಸ್ ಅಧಿಕಾರಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇಲ್ಲಿ ಮಜಾ ಮಾಡ್ಕೊಂಡು ಕೂತಿದ್ದ, ಅವು ವಾಕಿ ಟಾಕಿಯಲ್ಲಿ ಹೇಳ್ತಾನೆ, ನನ್ನ ಹತ್ರ ದಾಖಲೆ ಇದೆ, ಏಯ್ ಇಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಒಬ್ಬರನ್ನ ಒಳಗೆ ಬಿಡಬೇಡ ಅಂತ ಹೇಳ್ತಾರೆ ವಾಕಿ ಟಾಕಿಯಲ್ಲಿ. 11 ಜನ ಸಾವು ಆಗೋದಕ್ಕೆ ಇದೆ ಮೇನ್. ಸಸ್ಪೆಂಡ್ ಆಗಲಿಲ್ಲ ಅವರು, ಆಗಲ್ಲ. ಹೆಂಗ್ ಸರ್ ವಾಕಿ ಟಾಕಿಯಲ್ಲಿ ನೀನು ಬಿಡಬೇಡ ಅಂತ ಹೇಳ್ತಾರೆ? ಬಿಟ್ಬಿಟ್ಟಿದ್ರೆ ಅವತ್ತು ಆತ ಇರಲಿಲ್ಲ ಸರ್. ನಾನು ಹೇಳ್ತಾ ಇರೋದು 3 ಗಂಟೆ ನೀವು ಬಿಟ್ಬಿಟ್ಟಿದ್ರೆ ಅವಕ್ಕೇನ ಬಿಡ್ಲೇ ಇಲ್ಲ ಕೊನೆವರೆಗೂ. ಪೊಲೀಸರು ಬೀಗ ತೆಗಿಯಂಗಿಲ್ಲ. ಇಲ್ಲಿ ವಾಕಿ ಟಾಕಿಯಲ್ಲಿ ಬಿಡಬೇಡ ಅಂತ ಆವಾಜು. ಅವಾಗೇನು ಮಾಡಿದ್ರು ಪೊಲೀಸರು? ವಿಧಿ ಇಲ್ಲದೆ ಯಾರನ್ನೂ ಕೇಳದೆ ಲಾಠಿ ಚಾರ್ಜ್ ಮಾಡ್ಬಿಟ್ರು. ಲಾಠಿ ಚಾರ್ಜ್ ಬಿದ್ದ ತಕ್ಷಣ ಎಲ್ಲರೂ ಎದ್ರು ಬಿದ್ದರು ಅಂತ ಓಡಕ್ಕೆ ಶುರುವಾದರು. ಪಾಪ ಅಮಾಯಕರಲ್ಲಿ ಯಾರು ಹೆಣ್ಮಕ್ಳು ಸ್ಟೂಡೆಂಟ್ಗಳು ಪಾಪ ಎಷ್ಟೊತ್ತಾಗಿತ್ತೋ ಗೊತ್ತಿಲ್ಲ, ಊಟ ಮಾಡಿದ್ರೋ ಗೊತ್ತಿಲ್ಲ, ತಿಂಡಿ ತಿಂದಿದ್ರೋ ಗೊತ್ತಿಲ್ಲ, ನೀರು ಕುಡ್ದಿದ್ರೋ ಗೊತ್ತಿಲ್ಲ. ಅವ್ರು 4 ಗಂಟೆ 5 ಗಂಟೆ ಬಂದವ್ರೆ, ಏನೋ ನಮ್ಮ ಕೊಯ್ಲಿನ ನೋಡೋಣ ಅಂತ. ಇಲ್ಲಿ ಕೊಯ್ಲಿನ ನೋಡಲಿಲ್ಲ, ಎಲ್ಲ ಕುಯ್ದಾಕ್ಬಿಟ್ರು. ಒಂದೇ ಒಂದು ಸಣ್ಣದು ಗೇಟ್ ತೆಗೆದಿದ್ರೆ ಈ ಘಟನೆನೇ ಆಗ್ತಾ ಇರಲ್ಲ, ಇವತ್ತು ಈ ಚರ್ಚೆನೇ ಆಗ್ತಾ ಇರಲ್ಲ, ಸರ್ಕಾರಕ್ಕೆ ಕೆಟ್ಟ ಹೆಸರೇ ಬರ್ತಾ ಇರಲ್ಲ, ನಾನಲ್ಲ ಅಂತ ಹೇಳ್ಕೊಳೋ ಅವಶ್ಯಕತೆನೇ ಬರ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ ಮೇಲೆ 3:34ಕ್ಕೆ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ವಿಧಾನಸೌಧ ಕಾರ್ಯಕ್ರಮ ಇನ್ನೂ ಆರಂಭ ಆಗಿರಲಿಲ್ಲ ಇನ್ನು, ಆಗಲೇ ಕಾಲು ತುಳಿತ ಆಗ್ತೈತಲ್ಲಿ. ಮೊದಲ ಸಾವು, ಫಸ್ಟ್ ಡೆತ್, 3:34 ಫಸ್ಟ್ ಡೆತ್. ಬಿಡದಿಯ ಟೊಯೋಟಾ ಕೈರ್ಲೆಸ್ ಕಂಪನಿಯ ಉದ್ಯೋಗಿ 22 ವರ್ಷದ ಪ್ರಜ್ವಲ್ ಎಂಬ ಎಂಜಿನಿಯರ್ ಮೊದಲ ಬಲಿ. ಫಸ್ಟ್ ಬಲಿ ಎಂಜಿನಿಯರ್, ಸಾವಾಗೋದು ಎಂಜಿನಿಯರ್, ಸತ್ತೋಗ್ಬಿಡ್ತಾನೆ. ಇನ್ನು ವೇದಿಕೆ ಕಾರ್ಯಕ್ರಮ ಆಗೇ ಇರಲ್ಲ. ನಾವು ಕರ್ನಾಟಕ ITBT ನಾವು ದೇಶಕ್ಕೆ ಮಾಡಲು, ಮೊನ್ನೆ ನಾವು ಹೇಳಿದ್ರಿ ಪ್ರಪಂಚಕ್ಕೆ ವಿ ಆರ್ ನಂಬರ್ 1 ಕಡೆ ದಾಪುಗಾಲಾಗ್ತಾ ಇದ್ದೀರಿ ಅಂತ ಮೆಟ್ರೋ ವಿಚಾರವಾಗಿ ಸಂಬಂಧವಾಗಿ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು. ಸಾವಾಯಿತು ಡಯಾಸ್ ಹತ್ತಕ್ಕೆ ಮುಂಚೆನೆ ಮುಖ್ಯಮಂತ್ರಿಗಳಿಗೆ. ನನಗನ್ಸ್ತೈತೆ ಅಲ್ಲೊಂದು ನಮ್ಮ ಪೊಲೀಸರು ಇಲ್ಲೇ ಅವರೇ, ಎಷ್ಟು ವಾಕಿ ಟಾಕಿ ಇತ್ತು ಕೇಳಿ, ಲೆಕ್ಕ ತಗೊಳ್ಳಿ, ಎಷ್ಟು ವಾಕಿ ಟಾಕಿ ಇತ್ತು. ಒಂದು ಸರ್ಕ್ಯುಲೇಷನ್ ಆದರೆ ಎಲ್ಲ ವಾಕಿ ಟಾಕಿಗೆ ಬರಲ್ವಾ? ಡೆತ್ ಆಗಿರೋದು ಜ್ಞಾನ ಬೇಡವಾ? ಎಲ್ಲರ ಹತ್ರನೂ ಇತ್ತು, ಹೋಮ್ ಮಿನಿಸ್ಟ್ರು ಎಲ್ಲರ ಹತ್ರನೂ ಇತ್ತು ವಾಕಿ ಟಾಕಿ. ಹೋಮ್ ಮಿನಿಸ್ಟರ್ ಅಲ್ಲ, ಸಾರಿ, ನಿಮ್ಮ ಸ್ಟಾಫ್ ಹತ್ರ ಒಬ್ಬರು ಹೇಳಲಿಲ್ಲಲ್ಲ, ಸತ್ತೋದ. ಮೊದಲ ಬಲಿ ಆಗೋಯ್ತು. ಮಧ್ಯಾಹ್ನ 3:34ಕ್ಕೆ 3:55ಕ್ಕೆ 3:55 ಅಷ್ಟೊತ್ತಿಗೆ ಇನ್ನಷ್ಟು ದೊಡ್ಡ ಗಲಾಟೆ ಆಗೋಯ್ತು. ಎಲ್ಲ ಗೇಟ್ಗಳು ಸುಮಾರು 18, ಆ ವಾಕಿ ಟಾಕಿಯಲ್ಲಿ ಬಂದಿರೋ, ನಾನು ಕಾಪಿನ ಹೇಳ್ತಾ ಇದ್ದೀನಿ, ವಾಕಿ ಟಾಕಿಯಲ್ಲಿ ಬಂದಿರೋ ಕಾಪಿ ಪೊಲೀಸವ್ರು ಹೇಳ್ತಾ ಇರೋದು, ಅಲ್ಲಿ 18ರಿಂದ 10 ಜನ ಉಸಿರು ನಿಲ್ಲೋಗೋ ಸ್ಟೇಜಿಯಲ್ಲಿದೆ, ಅವ್ರನ್ನ ಕಾಪಾಡಬೇಕು ಅಂತ ವಾಕಿ ಟಾಕಿಯಲ್ಲಿ ಮೆಸೇಜ್ ಬರ್ತದೆ. ಅಷ್ಟೊತ್ತಿಗಾಗಲೇ 4:11ಕ್ಕೆ ವಿಧಾನಸೌಧದ ವೇದಿಕೆ ಬಳಿ CM ಆಗನ ಆಗುತ್ತೆ. 4:11 ತಾವು ವೇದಿಕೆ ಮೇಲೆ ಬರ್ತೀರ. 11 ತಾವು ಬಂದು ವೇದಿಕೆ ಹತ್ತುತ್ತೀರ. 4:20 KR ಪೇಟೆ ತಾಲೂಕು ರಾಮಸಮುದ್ರದ ಸಿವಿಲ್ ಇಂಜಿನಿಯರ್, ಫಸ್ಟ್ ಸತ್ತಿದ್ದು ಇಂಜಿನಿಯರು. ಎರಡನೇ ಬಲಿ 25 ವರ್ಷದ ಪೂರ್ಣಚಂದ್ರ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತೋಗ್ತಾನೆ.
ಇಬ್ಬರು ಇಂಜಿನಿಯರ್ಸ್. 4:36ಕ್ಕೆ ಗೇಟ್ ನಂಬರ್ 6 ಹತ್ತಿರ 6 ಜನ ಬಿದ್ದೋಗಿದ್ದಾರೆ, ಯಾರು ಎತ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅಂತೇಳಿ ವಾಕಿ ಟಾಕಿಯಲ್ಲಿ ಮೆಸೇಜ್ ಬರ್ತದೆ. ವಾಕಿ ಟಾಕಿಯಲ್ಲಿ ರೆಸ್ಪಾಂಡ್ ಇಲ್ಲ, ಯಾರು ಎತ್ಕೊಂಡು ಹೋಗೋಕ್ಕೂ ಯಾರು ಗತಿ ಇಲ್ಲ. ಸಂಜೆ 4:25ಕ್ಕೆ 3ನೇ ಬಲಿ, ಥರ್ಡ್, ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ನಾಗಸಂದ್ರ ಗ್ರಾಮದ 19 ವರ್ಷದ ಮನೋಜ್ ಕುಮಾರ್, ಈತ ಪ್ರೆಸಿಡೆನ್ಸಿ ಕಾಲೇಜ್ ವಿದ್ಯಾರ್ಥಿ ಅವನು ಸತ್ತೋಗ್ತಾರೆ. ಸಂಜೆ 4:38ಕ್ಕೆ 4ನೇ ಬಲಿ, ಕುಮಾರಿ ದಿವ್ಯಶ್ರೀ, ವಯಸ್ಸೆಷ್ಟು ಗೊತ್ತಾ? 13 ವರ್ಷ. ದಿವ್ಯಾಂಶಿ, ಕರೆಕ್ಟ್. ದಿವ್ಯಾಂಶಿ ಜಸ್ಟ್ 13 ವರ್ಷ, ಸ್ಟೂಡೆಂಟ್. ಅವಳು ಕನಸು ಕಂಡ್ಕೊಂಡಿದ್ಲು, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈನ್ಸಿಸ್ಟ್ ಆಗಬೇಕು, ಕನಸು ಕಂಡಂಥ ಹುಡುಗಿ. ನಾನು ಅವ್ರ ಅಮ್ಮನ ಹತ್ರ ಮಾತಾಡಿದ್ದೀನಿ. ನಾನು ಬೇಡ ಅಂತ ಹೇಳಿದೆ. ನಾನು ಅವಳಿಗೆ, ಅಮ್ಮ ಇಲ್ಲ, ನಾನು ಕೊಯ್ಲಿನ ನೋಡ್ಬೇಕು, ಬಾ ಅಮ್ಮ, 5 ನಿಮಿಷ ಬಾ ಅಮ್ಮ ಅಂತ ಹೇಳಿ ಕರ್ಕೊಂಬಂದ್ಲು. ನಾನು ಸತ್ತಾಗ ಬೋರಿಂಗ್ ಆಸ್ಪತ್ರೆ ಹತ್ರ ಹೋಗಿದ್ದೆ. ಅಳ್ತಾ ಕೂತಿದ್ಲು. ನಾನು ಹೇಳಿದೆ, ಸರ್ ಬೇಡ ಮಗಳೇ, ಬೇಡ ಅಂತ. ಒಂದು ತಾವು ಗಮನಿಸಬೇಕು ಮುಖ್ಯಮಂತ್ರಿಗಳೇ, ಪಾಪ 13 ವರ್ಷ, ಎಷ್ಟು ನೀವು ಕರುಣೆ ಇಲ್ಲದ ಕೆಲಸವನ್ನು ಅವತ್ತಾಗಿದೆ ಅಂತ ಹೇಳಿದ್ರೆ. ನಾನು ಇದ್ದೆ ಅಲ್ಲಿ. ಪೋಸ್ಟ್ ಮಾರ್ಟಮ್ಗೆ ಆ ಮಗುಗೆ ನಾನೇ ಹೇಳಿದೆ, ಬೇಗ ಕಳಿಸ್ಬೋದು, ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ. ಪೋಸ್ಟ್ ಮಾರ್ಟಮ್ ಮಾಡಿ ಆಚೆ ಬರ್ತೈತೆ. ಅವರಮ್ಮ ಹೇಳಿದ್ಲು, ಈ ಮಗು ಆ ಓಲೆನ ಭಾಳ ಇಷ್ಟಪಡ್ತಾ ಇದ್ಲು ಅಂತ. ಯಾವಾಗೂ ನಾನು ಹೇಳ್ತಾ ಇದ್ದೆ, ಬೇರೆ ಓಲೆ ಹಾಕೋ, ಇಲ್ಲ ನನಗೆ ಇದೇ ಇಷ್ಟ, ಇದೇ ಓಲೆ ಅಂತ. ಆ ಓಲೆ ಇಲ್ಲ. ಆ ಅಮ್ಮ ನಾನು ಕೇಳಿದ್ದಿಷ್ಟೇ, ಸುರೇಶ್ ಕುಮಾರ್ ಇಲ್ಲ, ಕದ್ದುಬಿಟ್ಟಿದ್ರು. ಕೇಸ್ FIR ಆಗಿದೆ, ಈಗ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ, ಇನ್ನೂ ಸಿಕ್ಕಿಲ್ಲ, ಓಲೆ ಸಿಕ್ಕಿಲ್ಲ. ಪೋಸ್ಟ್ ಮಾರ್ಟಮಲ್ಲಿ ಯಾರಿರ್ತಾರೆ? ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್, ಯಾರಿರ್ತಾರೆ? ಎಲ್ಲ ಇರೋರು ನಮ್ಮವರೇ, ಡಾಕ್ಟ್ರುಗಳು, ಅಲ್ಲಿರೋ 3-4 ಜನ. ಓಲೇನೇ ಇಲ್ಲ. ಪುಣ್ಯ ಕಿವಿ ಬಿಟ್ಟಿದ್ದಾರೆ ಪುಣ್ಯಕ್ಕೆ. ಆ ಅಮ್ಮ ಹೇಳಿದ್ದು ನನಗೆ, ನಾನು ದುಡ್ಡು ಕೊಟ್ಬಿಡ್ತೀನಿ, ಆ ಓಲೆ ಎಷ್ಟು ಕಾಸ್ಟ್ ಇದೆಯೋ ಐ ವಿಲ್ ಗಿವ್, ಪೇ ಓನ್ಲಿ, ನಾನೇ ಕೊಡ್ತೀನಣ್ಣ, ನೀವು ಇದರ ಮಾಡ್ತೀನಿ, ನಾನು ATM ಮಾಡ್ತೀನಣ್ಣ, ನಾನು ಕೊಟ್ಬಿಡ್ತೀನಣ್ಣ ಅಂತ ಹೇಳಿದ್ರು. ನಾನು ಕೊಡ್ತೀನಿ, ನನಗೆ ಓಲೆ ಬೇಕಣ್ಣ, ನೆನಪಣ್ಣ ಅದು ಅಂತಂದು. ಎಷ್ಟು ಅಮಾಯಕರಾಗಿ ನಡ್ಕೊಂಡಿದ್ದೀರ. ಇದು ನ್ಯಾಯ? ಇದನ್ನು ನಾನು ಕೇಳ್ತಾ ಇದ್ದೀನಿ ಇವತ್ತು. ಇದುವರೆಗೂ ನಿಮ್ಮ ಕೈಲಿ ಹುಡ್ಕೊಡೋಕ್ಕಾಗಿಲ್ಲ, ಇದುವರೆಗೂ ಹುಡ್ಕೊಡೋಕ್ಕಾಗಲೇ ಇಲ್ಲ. ತಪ್ಪಲ್ವಾ ಪರಮೇಶ್ವರ್ ಅವರೇ? ಹೆಣ ಮಾಡಿದ್ರಿ ಅವ್ರನ್ನ. ಆ ಓಲೆನ ಕೊಡ್ಸೋಣ ಅಂದರೆ ಓಲೆನೂ ಕೊಡ್ಸೋಕ್ಕಾಗಲಿಲ್ಲ ನಮ್ಮ ಕೈಲಿ. ಇದಾದಮೇಲೆ ಸಂಜೆ 4:41 ಆಯಿತು. ಚಾರ್ಟೆಡ್ ಅಕೌಂಟೆಂಟು, ಉತ್ತರ ಕನ್ನಡದವರು, ಸಿದ್ದಾಪುರ ತಾಲೂಕು, ರವೀಂದ್ರನಾಥ್, ಶ್ರೀಮತಿ ಅಕ್ಷತಾ ಪೈ, 27 ವರ್ಷ, 5ನೇ ಸಾವು, 20 ಇದು ಆಯಿತು. ಸಂಜೆ 4:45ಕ್ಕೆ ಇಷ್ಟು ಸತ್ತೋಯ್ತು. ಅಷ್ಟೊತ್ತಿಗೆ ಸಂಜೆ 5 ಜನ ಸತ್ತ ಮೇಲೆ ಈ RCB ಅವರು ವಿಧಾನಸೌಧ ಬಳಿ ಬರ್ತಾರೆ. 5 ಜನ ಸತ್ತ ಮೇಲೆ, ನಾನು ಟೈಮಿಂಗ್ಸು ಎಲ್ಲ ಹೇಳಿದ್ದೀನಿ ಕ್ಲಿಯರಾಗಿ. 5 ಜನ ಸತ್ತ ಮೇಲೆ RCB ಅವರು 4:45ಕ್ಕೆ ಬರ್ತಾರೆ. ಅವರು ಬಂದ ಮೇಲೆ, ಅವ್ರು ಬಂದರು ಅಂತ ಆದಮೇಲೆ ಸಂಜೆ 4:59ಕ್ಕೆ 4:59ಕ್ಕೆ 6ನೇ ಬಲಿ, ಹಾಸನ ಬೇಲೂರು ತಾಲೂಕು ಅರಳ್ಳಿ ಲಕ್ಷ್ಮಣ್, MS ರಾಮಯ್ಯ ಲೇಔಟ್, 20 ವರ್ಷ, DL ಭೂಮಿಕ್ ಸತ್ತೋಗ್ತಾರೆ. ನಮ್ಮ ದಾಸರಳ್ಳಿ ಮುನ್ರಾಜು ಅವರ ಭೂಮಿಕ್. ಒಬ್ಬನೇ ಮಗ ಪರಮೇಶ್ವರ್ ಅವರೇ, ಒಬ್ಬನೇ ಮಗ. ನಾನು ಅವ್ರ ಮನೆಗೆ ಹೋಗಿದ್ದೆ, ಒಬ್ಬನೇ ಮಗ. TVಯಲ್ಲೆಲ್ಲ ಬಂದ ಆಸ್ತಿವಂತ. ಎಷ್ಟು ಅವನು? 50-60 ಕೋಟಿ ಇಂಡಸ್ಟ್ರಿಯಲಿಸ್ಟ್ ಅವನು. ನನ್ನ ಹತ್ರ ಹೇಳ್ದ,
ಅಣ್ಣ ನನ್ಗೆ ಯಾರು ಇನ್ನಿಲ್ಲೇ ಇಲ್ಲ, ಇದ್ದಿದ್ದೊಬ್ಬ ಮಗ ಸತ್ತೋದ, ನಾನು ಏನು ಮಾಡಲಿ ಆಸ್ತಿ ಕಟ್ಕೊಂಡು? ಒಬ್ಬನೇ ಮಗ, ಅವ್ರಿಗೆ ನ್ಯಾಯ ಕೊಡಬೇಕೋ ಇಲ್ಲೋ ಸರ್ಕಾರ? ಈ ತಪ್ಪಿತಸ್ಥರನ್ನ ಹುಡುಕಿಲ್ಲ ಅಂತ ಹೇಳಿದ್ರೆ ನ್ಯಾಯ ಕೊಟ್ಟಂಗೆ ಆಗ್ತೈತೆ ಅವ್ರಿಗೆ? ಅವ್ರಿಗಿನ್ನ ಒಂದು 45 ವರ್ಷ 50 ವರ್ಷ ಇರ್ಬೋದನ. ಇನ್ನು ಜೀವನ 40 ವರ್ಷ ಜೀವನ ಹೆಂಗೆ ಕಳಿಬೇಕು ಅವರು? ನಮಗೆಲ್ಲ ಗೊತ್ತಿದೆ, ಪುತ್ರ ಶೋಕ ನಮ್ಮ ಇದರಲ್ಲೇ ಬರೆದಿದ್ದಾರೆ, ಪುತ್ರ ಶೋಕಂ ನಿರಂತರಂ ಅಂತಾರೆ. ನಾವು ವಯಸ್ಸಾಗಿರೋರು ಸತ್ತರೆ ಮಕ್ಕಳಿಗೆ ಏನು ಅಂತ ಏನಾಗಲ್ಲ, ಆದರೆ ನಾವು ಬದುಕಿದ್ದಾಗ ಮಕ್ಕಳು ಸತ್ತರೆ ಅದು ಜೀವನ ಪೂರ್ತಿನ ನಮಗೆ ನಾನು ನೆನಪಲ್ಲೇ ಅಲ್ಲಿ ಕೊರಗ್ತೀರಿ ನಾವು. ಇವು ಸ್ಥಿತಿ ಹಂಗೆ. ಆ ಭೂಮಿಗೆ ಸತ್ತೋಗಿದ್ದಾನಲ್ಲ ಅವ್ರ ತಂದೆ ತಾಯಿದು ಅದೇ ಸ್ಥಿತಿ ಇವತ್ತು. ನಾನು ಹೋಗಿ ಭೇಟಿ ಮಾಡಿದ್ದೀನಿ. ಇದಾದ ಮೇಲೆ ಅಧ್ಯಕ್ಷ ಇಷ್ಟಾದು ಸಂಜೆ 5 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲ ಮೇಲೆ RCBಗೆ ಸನ್ಮಾನ ಚಾಲನೆ ಶುರು ಆಗ್ತತೆ. ಕಾರ್ಯಕ್ರಮ ಪ್ರೋಗ್ರಾಮ್ ಶುರು. ಎಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಮೈಕ್ ಇಟ್ಕೊಂಡು ಹೇಳ್ತಾರೆ, ಕಾರ್ಯಕ್ರಮ ಶುರು ಮಾಡಿ ರಾಜ್ಯಗೀತೆ ನಾಡಗೀತೆ ಆಡಿ ಅಂತ ಹೇಳ್ತಾರೆ. ಅಲ್ಲಿ ನಾಡಗೀತೆ ಶುರುವಾಗ್ತೈತೆ. ಜಯ ಭಾರತ ಜನನಿ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕವಿ ಕೋಗಿಲೆಗಳ ಪುಣ್ಯರಾಮ ಅಂತ ಬರ್ತದೆ. ಇಲ್ಲಿ ಒಂದೊಂದೇ ಕೋಗಿಲೆಗಳು, ಕನ್ನಡದ ಕೋಗಿಲೆಗಳು ಪ್ರಾಣ ಕಳ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಹಾಡು ಅವಾಗೂ ಒಂದು ಸಾವಾಗಿದೆ. ಆ ನಾಡಗೀತೆ ಚಾಲನೆ ಆಗ್ತಾ ಇದ್ದಂಗೆ 7ನೇ ಬಲಿನೂ ಕೂಡ ಆಗುತ್ತೆ. ಕರುಣಾಕರ್ ಶೆಟ್ಟಿ ಎಂಬವರ ಪುತ್ರಿ 19 ವರ್ಷದ ವಿದ್ಯಾರ್ಥಿನಿ ಚಿನ್ಮಯಿ ಹೆಣ್ಮಗಳು, ಅವಳು ಪ್ರಾಣ ಕಳ್ಕೊಂತಾರೆ. ಇಲ್ಲಿ ನಾಡಗೀತೆ ನಡೀತಾ ಇರ್ತತೆ, ಅಲ್ಲಿ ಆ ಹೆಣ್ಮಗಳು ಆ ಮಗು ಸತ್ತೋಗ್ತಾರೆ. ಆ ಬಾಡಿನ ನಾವು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಸಂಜೆ 5 ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಸಂಜೆ 5 ಗಂಟೆಗೆ ಯಾದಗಿರಿ ಜಿಲ್ಲೆ ಶಿವಲಿಂಗ 17 ವರ್ಷದ ವಿದ್ಯಾರ್ಥಿ ಶಿವಲಿಂಗ ಅವನು ಸತ್ತೋಗ್ತಾರೆ. ಆಸ್ಪತ್ರೆಗೆ ತಗೊಂಡೋಗ್ತಾರೆ, ಬ್ರಾಡ್ ಡೆಡ್ ಅಂತ ಹೇಳ್ತಾರೆ. ಇದಾದಮೇಲೆ ಸಂಜೆ 5 ಗಂಟೆಗೆ ಇಷ್ಟೆಲ್ಲ ಆದಮೇಲೆ ಕೂಡ ವಾಕಿ ಟಾಕಿಯಲ್ಲಿ ನೂಕುನುಗ್ಗಲು ಜಾಸ್ತಿ ಆಗ್ತದೆ. ಇಷ್ಟು ಸತ್ತ ಮೇಲೂ ಇನ್ನೂ ನೂಕುನುಗ್ಗಲು ಆಗ್ತಾಯಿದೆ. ಅವಾಗ ಕಮಿಷನರ್ ಹೇಳ್ತಾರೆ, ಎಲ್ಲ ಅಲ್ಲಿ ಯಾರ್ಯಾರು ಇದ್ದೀರೋ ಎಲ್ಲ ಬಂದ್ಬಿಡ್ರಪ್ಪ ಇಲ್ಲಿಗೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ವಾಕಿ ಟಾಕಿ ಲಾಕ್ ಬುಕ್ಕಲ್ಲಿ ಇದೆ ನನ್ನ ಹತ್ರ. ಅಷ್ಟೊತ್ತಿಗಾಗಲೇ ನಾವು RCB ಆಟಗಾರರಿಗೆ ಮುಖ್ಯಮಂತ್ರಿಗಳು ಗವರ್ನರ್ ಅವರು ಸನ್ಮಾನ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಆ ಸನ್ಮಾನ ನಡೀತಾ ಇದ್ದಂಗೆ 9ನೇ ಬಲಿ ಬಾಷ್ ಕಂಪನಿ ಸಾಫ್ಟ್ವೇರ್ ಡೆವಲಪರ್, ಕೋಲಾರ ಜಿಲ್ಲೆ ಬಂಗಾರಪೇಟೆ, ಅವರ ಪುತ್ರಿ 24 ವರ್ಷದ ಸಹನಾ ಸುರೇಶ್ ಅವರು ತೀರೋಗಿರ್ತಾರೆ. ನಾನು ಹೋಗಿದ್ದೆ. ನಾನು ಹೋಗೋಕ್ಕೆ ಮುಂಚೆ 5 ನಿಮಿಷಕ್ಕೆ ಮುಂಚೆ ತಾವು ಅವರಿಬ್ಬರು ಬಂದಿದ್ದರು. ಅವರು ಹಳ್ಳಿಯಿಂದ ಬಂದಿದ್ದು, ಕೋಲಾರದಿಂದ. ನಿಮ್ಮನ್ನು ಏನೋ ಕೇಳಿದ್ರಂತೆ, ನಮ್ಗೆ ಸತ್ತೋದ್ರು, ನನಗೆ ಬಾಡಿ ಆದರೂ ಕೊಡಿಸಿ ನೀವು ಒಂದ್ಸ. ಅವರು ನೀವು ಹೇಳ್ದೆ ಕೊಟ್ಬಿಡ್ರಪ್ಪ ಅಂತ ಹೇಳೋ ಇನ್ಸ್ಪೆಕ್ಟ್ರಿಗೆ ಏನೋ ಹೇಳಿದ್ರಂತೆ. ನಾನು ನೀವು ಆದಮೇಲೆ ಹೋದೆ, 1 ಅವರ್ ಅಲ್ಲೇ ಇದ್ದೆ, ಕೊಡಲೇ ಇಲ್ಲ ಬಾಡಿಯವರು. ಸರ್ ಅಲ್ಲಿ ಹೇಳಬೇಕು ಇಲ್ಲಿ ಹೇಳಬೇಕು, DCPಗೆ ಹೇಳಿ, ಅವ್ರಿಗೆ ಹೇಳಿ, ಇವ್ರಿಗೆ. ನಾನು ಫೋನ್ ಮಾಡಿದೆ ಇಲ್ಲ, ನಿಮ್ಮ DG ಅವರು ಹೊಸ ಯಾರು ಸಲೀಮ್ ಅಹಮದ್ ಅವ್ರಿಗೆ ಫೋನ್ ಮಾಡಿದೆ. ನಾನು ನಮ್ಮ DC ಗೆ ಫೋನ್ ಮಾಡಿದೆ, ಏನಪ್ಪ ನೀನೇ ನಾನು ಪರ್ಮಿಷನ್ ಕೊಡೋಕೆ, ತಹಸೀಲ್ದಾರ್ನೇ ನಾನು ಕಳಿಸಪ್ಪ ಅಂತ ಹೇಳಿದೆ. ನಾನು ಹೋಗ್ತೀನಿ ಇನ್ನೊಂದು ಕಡೆ, ನಾನು ಆಸ್ಪತ್ರೆಗೆ ಹೋಗಿ ಬಿಡಮ್ಮ ಅಂದರೆ ಇಲ್ಲ ಅವ್ರು ಭಾಳ ಗಲಾಟೆ ಮಾಡಿಬಿಟ್ರು. ನೀನು ಕೊಡಿಸಿದ ಮೇಲೇ ಇಲ್ಲಿಂದ ಆಚೆ ಹೋಗ್ಬೇಕು. ಯಾಕಂದ್ರೆ ಅಳ್ತಾ ಇದ್ದಾರೆ ಎಲ್ಲ, ಒಂದು 50 ಜನ ಅಲ್ಲಿ ವೈದೇಹಿ ಆಸ್ಪತ್ರೆ ಹತ್ರ. ನಾನು ಅಲ್ಲೇ ಕೂತ್ಕೊಂಡೆ 1 ಅವರು. ಆಮೇಲೆ ಪೊಲೀಸವ್ನಿಗೆ ಹೇಳಿ ಬೇಗ ಮಾಡಿ ನಾನು ಅದನ್ನು ಆ್ಯಂಬುಲೆನ್ಸ್ಗಿಟ್ಟು ತಗೊಂಡೋಗೋವರೆಗೂ ನಾನು ಅಲ್ಲೇ ಇದ್ದೆ. ಅಂದರೆ ಬಾಡಿ ತಗೊಂಡೋಗೋಕ್ಕೂ ಸರಿಯಾದಂಥ ವ್ಯವಸ್ಥೆ ಆಗಲಿಲ್ಲ ಅವತ್ತು. ಇದಾದಮೇಲೆ ಅವ್ರದ್ದೆಲ್ಲ ಸನ್ಮಾನ ಮುಗಿಸ್ತೈತೆ. ಸನ್ಮಾನ ಮುಗಿಸಿ ಆದಮೇಲೆ, ಸನ್ಮಾನ ಮುಗಿದಾದ್ಮೇಲೂ ಕೂಡ ಸಂಜೆ 5 ಗಂಟೆ 10
ಇದಕ್ಕೆ 10ನೇ ವ್ಯಕ್ತಿ ಸಾವು ಆಗ್ತಾನೆ. ಚಿಂತಾಮಣಿ ತಾಲೂಕು. ತಿಮ್ಮಪ್ಪ ಅವರ ಪುತ್ರ 21 ವರ್ಷ ಶ್ರವಣ, ಅವನು ಸ್ಕೂಲು ಕಾಲೇಜು ಹುಡುಗ, ಅವನು ತೀರೋಗ್ತಾನೆ. ಪ್ರಾಣ ಪಕ್ಷಿ ಆರೋಗಿರ್ತೈತೆ ಅವನದೂ ಕೂಡ. 10ನೇ ಬಲಿ. ನಾನು ಫೋಟೋ ಕೊಡ್ತೀನಿ. ಇದು ಅಂಗಲಾಚ್ತಾರೆ ಪರಮೇಶ್ವರ್ ಅವರೇ. ಇಲ್ಲಿ ಒಬ್ಬ ಹುಡುಗಿ ನೋಡಿ ಅಂಗಲಾಚ್ತಾಳೆ ಇಲ್ಲಿ. ನನ್ನ ಸ್ನೇಹಿತೆ ನಾನು ಕರ್ಕೊಂಬಂದ್ಬಿಟ್ಟೆ ಅವ್ರ ಮನೆಯಿಂದ. ನಾನು ಹಿಂಗೆ ಯಾಕೆ ಮಖ ತೋರಿಸ್ತಾ, ಇನ್ನು ಬದುಕಿದ್ದಾಳೆ ಅವಳು, ಉಸಿರಾಡ್ತಾ ಇದೆ. ನಾನು ನೋಡಿದ್ದೀನಿ, ಪಲ್ಸಿನ ಉಸಿರಾಡ್ತಾ ಇದೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಆಂಬುಲೆನ್ಸ್ ಕರೆಸಿ ಅಣ್ಣ ಬ್ರದರ್ ಅಂತ ಎಲ್ಲರೂ ಗೋಗರಿತಾಳೆ. ಆಂಬುಲೆನ್ಸು ಬರಲಿಲ್ಲ, ಡಾಕ್ಟ್ರೂ ಬರಲಿಲ್ಲ, ನರ್ಸು ಬಂದಿಲ್ಲ. ಅಲ್ಲಿ ಜನ ಹೆಂಗಿದ್ರು ವೈಲೆಂಟ್ ಅಂದರೆ ಯಾರು ಕೇರ್ ಮಾಡೋ ಸ್ಥಿತಿಗೆ ಇರಲಿಲ್ಲ. ಯಾರನ್ನು ಕೇರ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಓಡು ಅಂತ ಓಡ್ತಾ ಇದ್ದಾರೆ. ಪಾಪ ಅಂಗಲಾಚ್ತಾ ಇದ್ದಾಳೆ. ಫೋಟೋ ನೋಡಿ, ಇಲ್ಲೇ ಆಯ್ತು, ಅಳ್ತಾ ಇದ್ದಾಳೆ. ಆ ಪುಲ್ವಾಮಾದಲ್ಲಿ ಒಬ್ಬರು ಅಳ್ತಾ ಇದ್ದಲ್ಲ, ಹಂಗೆ ನೋಡಿ ಫೋಟೋ ನೋಡಿ, ಅಳ್ತಾ ಇದ್ದಾಳೆ. ನಾನು ಕೇಳ್ತೀನಿ ಸರ್ಕಾರನ, ನಮ್ಮ ಹತ್ರ ಒಂದು 2,000 ಆಂಬುಲೆನ್ಸ್ ಇರಬೇಕಾ? 108 ಗೊತ್ತಿಲ್ಲ ಎಷ್ಟು ಬರ, ಹಾಂ 2,000. ಒಂದು ಆಂಬುಲೆನ್ಸ್ ಇಲ್ಲಲ್ಲ ಸರ್ ಇಲ್ಲಿ. ಇಷ್ಟು ಬಡ್ಕೊತಾ ಇದ್ದಾರೆ ಅವರೆಲ್ಲ. ನಾವು ಇನ್ನೂ ಉಸಿರಾಡ್ತಾ ಇದ್ದೀರಿ, ಬದುಕಿಸ್ಬೋದು, ಆಂಬುಲೆನ್ಸ್ ತರಿಸಿ ಅಂತ ಹೇಳಿದ್ರೆ ಒಂದು ಆಂಬುಲೆನ್ಸ್ ಬರಲಿಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು, ನಾನು ಮೊನ್ನೆ ಕಬಡ್ಡಿ ಟೂರ್ನಿಮೆಂಟ್ ಮಾಡಿದ್ದೆ, ಅಲ್ಲಿದ್ದಿದ್ದೆ 2,000 ಜನ. ನಮ್ಮ ಅಧಿಕಾರಿ ಕೇಳಿದ್ರು, 2 ಆಂಬುಲೆನ್ಸ್ ಇಡಬೇಕು ಅಂದರು, ಫೈರ್ ಇಂಜನ್ ಇಡಬೇಕು ಅಂದರು. ಆಮೇಲೆ ನನಗೆ ಪರ್ಮಿಷನ್ ಕೊಟ್ಟಿದ್ದವರು. ಸರ್ ಇಲ್ಲಿ ಎರಡೂ ಕಡೆ ಸೇರಿದರೆ 3-4 ಲಕ್ಷ ಜನ. ಆಂಬುಲೆನ್ಸ್ ಗತಿ ಇಲ್ಲ ಸರ್ ನಮ್ಮಲ್ಲಿ. 2-3 ಸಾವಿರ ಕೋಟಿ ಕೊಡ್ತೀರಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ. ಸತ್ತ ಮೇಲೆ ಹೆಣ ಹೊಡಿಯೋಕೆ ಆಂಬುಲೆನ್ಸ್ಗಳು ಇಟ್ಕೊಂಡಿರೋದು ನಾವು. ಸತ್ತ ಮೇಲೆ ಹೆಣ ಹೊಡಿಯೋಕೆ ಇಟ್ಕೊಂಡಿರೋದು, ಬದುಕ್ಸೋಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು ನಾವು, ಜೀವ ಉಳ್ಸೋಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು. ಬಡ್ಜೆಟಲ್ಲಿ 2,000-3,000 ಕೋಟಿ ಕೊಟ್ಟಿದ್ದೆ ನಾವು ಎಲ್ಲರಿಗೂ. ಒಂದು ಆಂಬುಲೆನ್ಸ್ ಬರಲಿಲ್ಲ, ಒಬ್ಬರನ್ನ ಕರ್ಕೊಂಡು ಹೋಗಲಿಲ್ಲ, ಒಬ್ಬರನ್ನ ಬದುಕಿಸ್ಲಿಲ್ಲ. ಇದನ್ನೇ ನಾನು ಕೇಳ್ತಾ ಇದ್ದೀನಿ. ನೀವು ಸರಿಯಾಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರೆ, ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದರೆ, ನರ್ಸ್ಗಳನ್ನ ವ್ಯವಸ್ಥೆ ಮಾಡಿದರೆ, ಡಾಕ್ಟರ್ಗಳನ್ನ ವ್ಯವಸ್ಥೆ ಮಾಡಿದರೆ, ಇನ್ನು ಟಾಯ್ಲೆಟ್ ಪ್ರಶ್ನೆ ಬಿಡಿ, ಟಾಯ್ಲೆಟ್ಗಳ ಪ್ರಶ್ನೆನೇ ಇಲ್ಲ ಅಲ್ಲಿ. ಈ ಅನಾಹುತ ಆಗ್ತಾ ಇತ್ತಾ? ಈ ಎಲ್ಲ ಆದಮೇಲೂ ಕೂಡ ಸಂಜೆ ಇಷ್ಟೆಲ್ಲ ಆದಮೇಲೂ ಕೂಡ ಸಂಜೆ 5:30 ಮತ್ತೆ ಲಾಸ್ಟ್ ಕೊನೆಯದು 11ನೇದು ಕೊಯಮತ್ತೂರು, ನಮ್ಮ ರಾಜ್ಯದವರಲ್ಲ, 29 ವರ್ಷ ಕುಮಾರಿ ದೇವಿ ಅನ್ನೋರು, ಅವರು ಕೂಡ ಸತ್ತೋಗ್ತಾರೆ. ಅವ್ರನ್ನ ಬೋರಿಂಗ್ ಆಸ್ಪತ್ರೆ ತಗೊಂಡೋಗ್ತಾರೆ, ಅವ್ರು ಸತ್ತೋಗಿದ್ದಾರೆ. ಇಷ್ಟಾದಮೇಲೆ ಸತ್ತು ಎಲ್ಲ ಹೋದ್ಮೇಲೆ ಈ ಆರ್ ಸಿ ಬಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ರೀಚ್ ಆಗ್ತಾರೆ. ಇದೆಲ್ಲ ಆದಮೇಲೆ 11 ಜನ ಬಲಿಯಾಗಿ ವಾಕಿ ಟಾಕಿಯಲ್ಲಿ ಬಂದು ಅವರೆಲ್ಲ ಗೋಳಾಡಿ ಆಸ್ಪತ್ರೆಗಳಲ್ಲಿ ಸತ್ತರು ಅಂತ ಎಲ್ಲ ಮಾಧ್ಯಮದಲ್ಲಿ, ಟಿ ವಿಗಳಲ್ಲಿ ಪ್ರಚಾರ ಮಾಡಿ ಎಲ್ಲ ಆದಮೇಲೂ ಕೂಡ ಈ ಆರ್ ಸಿ ಬಿ ಅವರು ಅಲ್ಲಿ ಹೋಗಿ ಸ್ಟೇಡಿಯಂಗೆ ಹೋಗ್ತಾರೆ. ನಾನು ಹೇಳೋವಂಥದ್ದು, ಇದಾದಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ನಮ್ಮ ಸಿ ಎಂ ಪದೇ ಹೇಳ್ತಾರೆ, ನಂದಲ್ಲ ಕಾರ್ಯಕ್ರಮ, ನಾನು ಸ್ಟೆಪ್ಸ್ಗೆ ಮಾತ್ರ ಸಿ ಎಮ್ಮು, ಅದು ನಮಗಲ್ಲ ಅಂತ ಹೇಳ್ತಾರೆ. ಇವರು ಹೋಗ್ತಾರೆ ಇಲ್ಲಿ, ಡಿ ಸಿ ಎಮ್ ಅವರು, ಇವರು ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗ್ತಾರೆ. ಅದರಿಂದ ನನಗೆ ಈ ಕೂಗಳತೆ ದೂರದಲ್ಲಿರ್ತಕ್ಕಂಥ ಈ ವಿಚಾರವನ್ನು ನಾನು ಇಷ್ಟೆಲ್ಲ ಆದಮೇಲೂ ಕೂಡ ಸರ್ಕಾರಕ್ಕೇನೋ ಬುದ್ಧಿ ಬಂದಿದೆ, ಇಷ್ಟಾದಮೇಲೆ ಮೆಸೇಜ್ಗಳು ಸಿಕ್ಕಿದೆ, ಎಲ್ಲರಿಗೂ ಬುದ್ಧಿ ಬಂದಿದೆ, ಸರ್ಕಾರ
ಕ್ರಮ ತೆಗೆದುಕೊಳ್ತೈತೆ ಅಂತ ನಾನು ತಿಳ್ಕೊಂಡಿದ್ದೆ. ಇಷ್ಟು ಅನಾಹುತ, ಕಣ್ಣಲ್ಲಿ ನೀರು ಬರೋಷ್ಟು ನಾನು ಹೇಳಿರೋವಂಥದ್ದನ್ನು ನೀವು ನೋಡಿದ್ರೆ ಅವ್ರು ಅಳ್ತಾ ಇರೋದು. ಕೆಲವರು ಹೇಳಿದ್ರು ನನಗೆ, ಅವತ್ತು ಬೆಂಗಳೂರಲ್ಲಿ ಕೆಲವ್ರ ಮನೆ ಊಟ ಮಾಡ್ತಾಯಿದ್ರು, ಊಟನೇ ಬಿಟ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ನಾನು ಟಿ ವಿಯಲ್ಲಿ ಆ ಬೈಟ್ಗಳನ್ನ ನೋಡಿದ್ದೀನಿ. ಕೆಲವ್ರು ಇದು ಕೊಟ್ಟರು, ಬೈಟ್ ಕೊಟ್ಟಾಗ ಅವ್ರು ಹೇಳಿದ್ರು, ಸರ್ ಈ ಎಲ್ಲ ಸತ್ತಿರೋದನ್ನ ಇವ್ರು ಎತ್ಕೊಂಡು ಹೋಗ್ತಾ ಇರೋದು ನೋಡಿ ನೋಡಿ ನಾವು ಊಟನೇ ಮಾಡಲಿಲ್ಲ ಸರ್ ಅಂತಂದರು. ಆದರೆ ನೀವೇನು ಮಾಡಿದ್ರಿ? ಇಷ್ಟು ಜನ ಸತ್ತ ಮೇಲೂ ನೀವು, ಪರಮೇಶ್ವರ್ ನೀವೆಲ್ಲೋದ್ರೂ ಗೊತ್ತಿಲ್ಲ, ನೀವು ಹೊರಟ್ಬಿಟ್ರಿ. ನೀವು ಸ್ಟೇಡಿಯಂಗೆ, ಈ ಕಡೆ ಸಿ ಎಮ್ ಅವರು ಹೋಟ್ಲಿಗೆ ಹೊರಟ್ಬಿಟ್ರು. ನಾವು ಏನು ಮೆಸೇಜ್ ಕೊಡ್ತೀರಿ ಅಂತ. ಈಗ ನಮ್ಮ ಮಕ್ಕಳೇನಾನ ಸತ್ತರೆ ನಾವು ಹಿಂಗೆ ಮಾಡ್ತೀರಾ? ಅವರು ನಮ್ಮ ಮಕ್ಕಳೇ, ನಾವು ಹಿಂಗೆ ಮಾಡಲ್ಲ. ನಮ್ಮ ಕುಟುಂಬದವರು ಅಂತ ನಾವು ಅವ್ರಿಗೆ ಗೌರವವನ್ನು ಕೊಡ್ತೀರಿ, ಕೊಡಬೇಕಾಗಿತ್ತಲ್ಲ. ನಾನು ಸಿ ಎಮ್ನ ಆಪಾದನೆ ಮಾಡ್ತಾ ಇಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ನಿಮ್ಮ ಹಿಂದೆ ಇರೋವಂಥವ್ರು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಅಧಿಕಾರಿಗಳು ಪಡೆ ಏನು ಕಿಟ್ಕೊಂಡಿದ್ದೀರಾ? ಎಲ್ಲ ಚಾನಲ್ಗಳಲ್ಲಿ ಬರ್ತಾ ಇದೆ, 3 ಗಂಟೆಗೆ ಎಲ್ಲ ಚಾನಲ್ ಬರ್ತಾ ಇದೆ, ಸತ್ತು ಎಲ್ಲ ಚಾನಲ್ಗಳು. ನೋಡಲ್ವಾ ಯಾರೂ? ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಇಂಟೆಲಿಜೆನ್ಸಿ ಅವ್ರು ಏನು ಬರೀತಾರೆ ಗೊತ್ತಾ? ನೋಡಿದ್ದೀರಾ? ರೇಗಿಸ್ತಾರೆ ನಮ್ಮ ಪತ್ರಕರ್ತರು. ಸರ್ ನಮ್ಮ ಟಿ ವಿ ನೋಡ್ಕೊಂತಾರೆ, ಎಲ್ಲ ಬೆಳಗ್ಗೆ ಬರೆದ್ಬಿಟ್ಟು ತಂದು ಹೋಮ್ ಮಿನಿಸ್ಟ್ರ್ ಮುಂದೆ ಇಟ್ಬಿಡ್ತಾರೆ ಸರ್. ಸ್ವಲ್ಪ ನಾವು ಕಾಮನ್ ಸೆನ್ಸ್ ಇಟ್ಕೊಂಡು ಆ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಲ್ಲಿ ಹೋಗ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು, ಕಪ್ಪು ನಮ್ಮದೇ, ಅಲ್ಲಿ ಹೋಗ್ತಾರೆ. ಅವಶ್ಯಕತೆ ಇತ್ತಾ ಅಂತ ನಾನು ಹೇಳೋದು. ನೋಡಿ, ಅವರು ಏನೋ ಕನಸಿಟ್ಕೊಂಡಿರೋ ಮುಖ್ಯಮಂತ್ರಿ ಆತೀನಿ ಅಂತ. ಇರಲಿ, ನಮ್ಮದೇನು ಬೇಜಾರಿಲ್ಲ. ನಮಗೇನು ಯಾರ್ಯಾರು ಹಣೆ ಬರ ಏನೇನು ಬರ್ದಿದ್ದೋ ಅದು ಹಾಗೆ ಆಗ್ತೈತೆ, ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ. ನಾಳೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಷ್ಟು ಜನ ಸತ್ತ ಮೇಲೆ ನೀವು ಹೋಗಿ ಕಪ್ಪನ ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಾವೇನು ಹೇಳಬೇಕು? ಇದನ್ನು ಮಾನವೀಯತೆ ಅಂತೀರಾ ಸರ್ಕಾರದ? ಸರ್ಕಾರ ಇರ್ಬೋದು, ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇನ್ನೊಂದು ಬರ್ಬೋದು, ಬೇರೆ ಯಾರೇ ಇದ್ರೂ ನಾನು ಹೇಳ್ತಾ ಇರೋದು, ಈ ಘಟನೆ ನಿಜಕ್ಕೂ ನಮಗೊಂದು ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಮಾತು ಹೇಳ್ತೀನಿ, 21 ಗೇಟ್ ಇತ್ತು, 15 ಗೇಟ್ ಮಾತ್ರ ಓಪನ್ ಮಾಡೋದು. ನೀವು ಮತ್ತೆ ಆರಾಮ್ಸೆ 2 ಗಂಟೆಗೋ 3 ಗಂಟೆ ಓಪನ್ ಮಾಡಿಬಿಟ್ಟು ಮುಗ್ದೋಗಿತ್ತು, ನಿಮ್ಗೆ ಕಥೆನೇ ಇರಲಿಲ್ಲ. ಪಾಸ್ಗಳು ವಿತರಣೆ ಮಾಡ್ತೀರಾ, 4,000 ಪಾಸು ಸರ್ಕಾರಿ ಅಧಿಕಾರಿಗಳಿಗೆ, 4,000 VIP ಗಳಿಗೆ ಪಾಸ್ಗಳು, ಎಲ್ಲ ಒಟ್ಟು 7,000 ಜನಕ್ಕೆ ಪಾಸ್ಗಳು ಕೊಟ್ಟಿದ್ದೀರಾ. ಒಬ್ಬನೂ ಅಲ್ಲೇನು ಹೋಗೋಕ್ಕಾಗಲಿಲ್ಲ, ಒಬ್ಬರೂ ಕೂಡ. ನೀವು ನೇಮಿಸಿರುವಂಥ ಕುನ್ನ ಆಯೋಗ, ನಾನು ಹೇಳ್ತಾ ಇಲ್ಲ, ನೀವು ಅಫಿಡವಿಟ್ ಹಾಕಿದ್ದೀರಾ, 1,500 ಜನ ಇದ್ದರು, ಹಂಗೆಲ್ಲ ಅಫಿಡವಿಟ್ ಹಾಕಿದ್ದೀರಾ ಕೋರ್ಟಲ್ಲಿ. ನಿಮ್ಮ ಕುನ್ನ ಆಯೋಗ, ಯಾಕಂದರೆ ಸುರೇಶ್ ಕುಮಾರ್ ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂಥರ ಇಬ್ಬರೇ ಇರೋದು, ಒಬ್ಬರು ನಾಗಮೋಹನ್ ದಾಸು, ಒಬ್ಬರು ಕುನ್ನ. ಇವ್ರು ಬಿಟ್ಟು ಬೇರೆ ಯಾರು ಕೊಡೋದೇ ಇಲ್ಲ. ಅವ್ರು ಏನು ಕೇಸು, ಅವ್ರ ಆಯೋಗದಲ್ಲಿ ಅವ್ರು ಬರೆದಿದ್ದಾರೆ, ಆಸ್ಥಾನ ಕಲಾವಿದರು, ಆಸ್ಥಾನ ನ್ಯಾಯಮೂರ್ತಿಗಳು. ಕೇವಲ ಅವರ ಕುನ್ನ ಆಯೋಗದಲ್ಲಿ 515 ಮಂದಿ ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಯೋಜಿತರಾಗಿತ್ತು. ಪೊಲೀಸರು ಅಲ್ಲ, ಸಾರಿ 515 ಕುನ್ನ ಆಯೋಗದ ರಿಪೋರ್ಟಲ್ಲಿ. ಕುನ್ನ ಆಯೋಗ ಇಲ್ಲ, ಇದೆ ಪೇಜೂ ಬೇಕಾ, ಪೇಜು ಎಷ್ಟು ಅಂತ ಹೇಳ್ತೀನಿ. ಕುನ್ನ ಆಯೋಗ ಇಲ್ಲಿ 515 ಮಂದಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಯೋಜನೆ ಮಾಡಲಾಗಿತ್ತು. ಇದೆಲ್ಲ ಅವ್ರು ಹೆಂಗೆ ತೊಗೊಂಡಿದ್ದಾರೆ ಅಂದರೆ, ವಾಚ್ ಟವರ್ಗಳು, CCTV ಕ್ಯಾಮ್ರಾಗಳು, VIP ಲಾಂಜು, ಅಲ್ಲಿರೋ CCTV ಕ್ಯಾಮ್ರಾಗಳು, ಇದನ್ನೆಲ್ಲ ತಗೊಂಡ್ಮೇಲೆ ಅವರು ಇದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ಇದರಲ್ಲಿ ಪೊಲೀಸರ ರೋಲ್ ಕಾಲಲ್ಲಿ, ಪೊಲೀಸರಿಗೆ ಅರ್ಥ ಆಗ್ತದೆ, ಪೊಲೀಸರ ರೋಲ್ ಕಾಲಲ್ಲಿ ನಿಯೋಜಿತರಾಗಿದ್ದಂಥ 515 ಮಂದಿ ಪೈಕಿ ಬೇರೆ ಬೇರೆ ಸಂದರ್ಭದಲ್ಲಿ ಬಂದೋಬಸ್ತ್ ರಿಜಿಸ್ಟ್ರಲ್ಲಿ ಸಹಿ ಮಾಡಿರೋರು ಕೇವಲ 194. ರೋಲ್ ಕಾಲಲ್ಲಿ 515, ಬಂದೋಬಸ್ತ್ ರಿಜಿಸ್ಟ್ರಲ್ಲಿ ಪಾಟೀಲ್ರೆ ಕೇವಲ 197. ಜನ ಸೇರಿದ್ದೆಷ್ಟು? 1 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ ಹೇಳ್ತೀರ. ಪೊಲೀಸರು ಎಷ್ಟು? 194. ಅದನ್ನು ನಿಮ್ಮ ಕುನ್ನ ಆಯೋಗದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಷ್ಟೇ ಜನ ಇದ್ದಿದ್ದು ಅಂತ. ಇದನ್ನು ಸರ್ಕಾರದ ಫೇಲ್ಯೂರ್ ಅಂತ ತಿಳ್ಕೊಳ್ಳಿಲ್ವಾ ನೀವು? ಆ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಪೊಲೀಸ್ ಬೇಕು ನೀವು?
ಏನಾನ ಸ್ಟ್ರೈಕ್ ಮಾಡ್ತೀರಿ ಅಂದ್ರೆ ನಾವು ಇರೋದೇ 200 ಜನ, 4 ವ್ಯಾನ್ ತಂದು ನಿಲ್ಸ್ಕೊಂಡಿರ್ತಾರೆ. ಅಣ್ಣ ಯಾವಾಗ ಮುಗಿಸ್ತೀರಣ್ಣ, ಯಾವಾಗ ಅರೆಸ್ಟ್ ಆಗ್ತೀರಣ್ಣ? ಇಲ್ಲಿ 2 ಲಕ್ಷ ಜನ ಸೇರ್ತಾರೆ. ಇಲ್ಲಿ ಆಯೋಗದಲ್ಲಿ ಪುಟ ಸಂಖ್ಯೆ 92ರಲ್ಲಿದೆ. ಪುಟ ಸಂಖ್ಯೆ 90, ಆಯೋಗದ ಪುಟ ಸಂಖ್ಯೆ 92ರಲ್ಲಿ ಆ ವಿಡಿಯೋ ಚಿತ್ರೀಕರಣ ಪರಿಶೀಲಿಸಿ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಅದರಲ್ಲಿ ಇರಲ್ಲ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಇನ್ನೂ ಅಧ್ವಾನ, ಯಾರು ಇರಲೇ ಇಲ್ಲ ಅಲ್ಲಿ ಪೊಲೀಸರು ಅನ್ನೋ ರೀತಿ ಹೇಳಿದ್ದಾರೆ ಇವರು. ಟೋಟಲಿ ಅಲ್ಲಿ ನನಗನ್ಸೋ ಪ್ರಕಾರ ಜನ ಜಾಸ್ತಿ ಇದ್ದರು, ಆದರೆ ಈ ವಾಕಿ ಟಾಕಿ ಅವನು ಕೊಟ್ಟಂಥ ಮೆಸೇಜಿಂದ ಇವತ್ತು ಅನಾಹುತ ಇದೆ. ನನಗನ್ಸುತ್ತೆ ಇದನ್ನು ಗೇಟನ್ನು ತೆಗೆದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆನೇ ಆಗ್ತಾ ಇರಲ್ಲ ಅನ್ನೋದನ್ನು ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ. ಇವಾಗ ನಾನು ಈ ಅನುಮತಿ ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆನೂ ತಾವು ಪರಿಶೀಲನೆ ಮಾಡಬೇಕು ಗೃಹ ಸಚಿವರು. ಇಷ್ಟಾದ ಮೇಲೂ ಕೂಡ ನಾನು ಮತ್ತೊಂದು, ಈ ಚಿನ್ನಸ್ವಾಮಿ ಕೆ ಸ್ಟೇಡಿಯಂ ನಂದಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರಲ್ಲ, ಅದಕ್ಕೂ ಇನ್ನೊಂದು, ಈ ನಿರೂಪಕರು ಕರೆದಿದ್ರಲ್ಲ ಇಲ್ಲಿ, ಯಾರವರು, ಶಂಕರ್ ಪ್ರಕಾಶ್, ಅವ್ರ ಕೈಲಿ ಅನೌನ್ಸ್ ಮಾಡಿಸ್ತೀರ, ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗೀತು, ಎಲ್ಲ ಸ್ಟೇಡಿಯಂಗೆ ಹೋಗಿ ಅಂತ ಅನೌನ್ಸ್. ಅಲ್ಲೇ ಸತ್ತು ಸುಣ್ಣ ಆಗವ್ರೆ, ಸತ್ತೋಗಿದ್ದಾರೆ. ಈ ನಿರೂಪಕ ಮತ್ತೆ ಅನೌನ್ಸ್ ಮಾಡ್ತಾನೆ, ಇಲ್ಲಿದ್ರಲ್ಲ ಒಂದು 70-80 ಜನ, ಎಷ್ಟು ಜನ ಇದ್ರೋ ಗೊತ್ತಿಲ್ಲ, ಇಲ್ಲಿರೋರ್ನೆಲ್ಲ ಅಲ್ಲೋಗಿ ಅಂತಾರೆ. ಎಂಥ ಮನೆ ಆಡಿ ಇದು ಅನೌನ್ಸ್ ಮಾಡ್ತಾರ? ಚಿನ್ನಸ್ವಾಮಿ ಕ್ರೀಡಾಂಗದ ಕಡೆಗೆ ತೆರಳಬಹುದು ಅಂತ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಅಂದರೆ ನಾನು ಇಷ್ಟು ಹೇಳ್ತಾ ಇದ್ದೀನಲ್ಲ, ಯಾರು ಕಂಟ್ರೋಲಲ್ಲಿ ನಡೀತು, ಯಾರು ಇದಕ್ಕೆ ಮೇಯ್ನು, ಹೂ ಇಸ್ ದ ಕ್ಯಾಪ್ಟನ್? ಇವ್ರನ್ನೆಲ್ಲ ಪ್ರೇಯಸ್ನೆಲ್ಲ ಕರ್ಕೊಂಡು ಬಾ ಅಂದವ್ರು ಯಾರು? ಕಾರ್ಯಕ್ರಮ ಮಾಡಬೇಕು ಅಂದವ್ರು ಯಾರು? ಇದುವರೆಗೂ ನಮ್ಗೆ ಅರ್ಥ ಆಗಲಿಲ್ಲ, ಯಾರಿಗೂ ಅರ್ಥ, ನಮ್ಮ MLAಗಳಿಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥನೇ ಆಗಿಲ್ಲ. ಮನ್ಸಿಗೆ ಬಂದಂಗೆ ಸ್ಟೇಟ್ಮೆಂಟು, ಹೇಳೋರು ಕೇಳೋರು ಇಲ್ಲದೆ ಕಾರ್ಯಕ್ರಮ ಆಗಿ 11 ಜನ ಅಮಾಯಕರನ್ನ ಸಾವನ್ನು ನಾವು ನೋಡಿದ್ದೀರಿ ಇವತ್ತು. ಇದು ನಿಜಕ್ಕೂ ಅಂತಿಮವಾಗಿ ನಾನು ಹೇಳೋದಂಥದ್ದು ಗಂಭೀರ. ಇದಾದಮೇಲೆ ಕೊನೆಯಲ್ಲಿ ಅಲ್ಲಿ ಹೋಗಿ ಕಮಿಷನರ್ ಬಂದು ಹೇಳ್ತಾರೆ, ಅವ್ರು ಸಸ್ಪೆಂಡೆಡ್ ಎಲ್ಲ, ಸಸ್ಪೆಂಡೆಡ್ ಟರ್ಮಿನೇಟ್ ಸಸ್ಪೆಂಡೆಡ್, ಆಯಿತು, ಇವಾಗ ಆಯಿತು. ಅವರು DK ಶಿವಕುಮಾರ್ ಕಿವಿಯಲ್ಲಿ ಹೇಳ್ತಾರೆ, ಅಲ್ಲಿ ಡ್ಯಾಶ್ ಮೇಲೆ, ಸರ್ ಹಿಂಗೆ 11 ಜನ ಸತ್ತೋಗ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ. ಸತ್ತೋಗಿದ್ದಾರೆ 11 ಜನ, ಅದು ಮಂತ್ರಿಗೆ ಹೇಳ್ತಾರೆ. ನಮಗನ್ಸೋ ಪ್ರಕಾರ ಕ್ಯಾನ್ಸಲ್ ಮಾಡಿ ಹೋಗ್ಬೇಕಾಯ್ತು, ಮಾಡಲಿಲ್ಲ. ಈ ಯಾರು ಗೆದ್ದಿದ್ರಲ್ಲ, ಕೊಹ್ಲಿ ಮತ್ತು RCB, ಅವರು ಕಪ್ ತಗೊಂಬತ್ತಾರೆ. ಕಪ್ ತಗೊಂಬಂದು DK ಶಿವಕುಮಾರ್ ಕೊಡ್ತಾರೆ. DK ಶಿವಕುಮಾರ್ ಪ್ಲೇಯರಾ? ಇಲ್ಲ, ಅಲ್ಲ, ಅಂದರೆ ಅವ್ರು ತಂದು ಇವ್ರಿಗೆ ಕಪ್ ಕೊಟ್ಬಿಟ್ಟು ಕಪ್ ಎತ್ತಿ ಕಪ್ಪು ನಮ್ಮದೇ ಅಂತಾರೆ. ತಪ್ಪು ನಂದಲ್ಲ ಅಧ್ಯಕ್ಷರೇ. ಅಲ್ಲ ಅಶೋಕ್ ಅವರೇ, ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರ? ಅವರೇನಾದರೂ ಇದು ಬೇಡ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದೆ ಅನ್ನೋಂಥದ್ದನ್ನು ಪೊಲೀಸ್ ಇಲಾಖೆ ಹೇಳದ ಮ್ಯಾಗೂ ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳು ತಪ್ಪು? ಸರ್ಕಾರದ್ದು. ಮತ್ತು ಇವು ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮ್ಯಾಗ ಹೋಗ್ಲಾಕತ್ತಿರಲ್ರ? ಸರ್ಕಾರನೇ, ನಾನು ಹೇಳ್ದಲ್ಲ, ನೀವೇ ಅಂತ. DCM, CM, ಹೋಮ್ ಮಿನಿಸ್ಟರ್ ಬಿಟ್ಟಿರಿ, ಕರಿ ಬಸವ ಬಿಳಿ ಬಸವ ತೊಡ್ಕೊತ ಹೊಂಟಿರಿ. ನಾ ಹೇಳೋದು ಸರ್ಕಾರದ ತಪ್ಪಿದೆ, ಅಧಿಕಾರಿಗಳು ಹೇಳಿದ್ದಾರೆ. ಅದು ಇಷ್ಟು ಜನ ಸೇರಿ ಭಾಳ ನಾವು ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿದ ಮ್ಯಾಗೂ ಈ ಘಟನೆ ಆಗಿದೆ. ಇದಕ್ಕೆ ಸರ್ಕಾರ ಜವಾಬ್ದಾರಿ. ಅದನ್ನು ನೀವು ಅವತ್ತು ಹೇಳ್ಬೇಕಂತ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅದೇನು ಹೇಳಕತ್ತಾರ, ಹೇಳಕತ್ತಾರ ಬರೇ. ನಾನು
ಇಷ್ಟಾದ ಬಳಿಕನೂ ಕೂಡ, ಇಷ್ಟೆಲ್ಲ ಸತ್ತ ಮೇಲೂ ಕೂಡ ಸ್ಟೇಡಿಯಮಲ್ಲಿ ಆ ರಘು ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ? ಕಪ್ಪುಗೆ ಮುತ್ಕೊಡೋದು ಬೇಕಾಗಿತ್ತ? ಈ ಕಪ್ಪನೆತ್ತಿ ಮುತ್ತಿಕ್ಕೋದು ಬೇಕಾಗಿತ್ತ? ಈ ಥರ ಎಲ್ಲ ಮಾಡಿದ್ರೆ ನಮ್ಮನ್ನು ಏನಂತಾರೆ? ಕಟುಕರು ಅಂತಾರೆ, ಸರ್ಕಾರನ ಕಟುಕರು ಅಂತಾರೆ, ದಯೆ ಇಲ್ದವರು ಅಂತಾರೆ ಸರ್ಕಾರನ. ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ. ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ. ಇಡೀ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ. ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ. ರಾಜ್ಯದ ಜನತೆ ಇದನ್ನು ಎಂದಕ್ಕೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿದೆ, ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೆ ಬಿಡುವುದಿಲ್ಲ, ಗಾದೆ ಅದು. ಈ ಸಾವಿನಲ್ಲೂ ಸಂಭ್ರಮ ಪಡುವಂಥದ್ದು ನಮ್ಮ ಕಲ್ಚರ್ ಅಲ್ಲ, ಇದು ನಮ್ಮ ಕಲ್ಚರ್ ಅಲ್ಲ. ಅದರಿಂದ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಆದಮೇಲೆ ಪ್ರಧಾನಿಯವರು, ರಾಷ್ಟ್ರಪತಿಗಳು ಎಲ್ಲರೂ ಇಡೀ ಪ್ರಪಂಚದಲ್ಲಿ ದಿಗ್ಭ್ರಮೆ ವ್ಯಕ್ತ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ, ಪಾಟೀಲ್ರೇ, ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ತದೆ. ಕೋರ್ಟ್ಗೆ ಕೇಸ್ ಹೋಗ್ತೈತೆ. ಪನ್ನಣ್ಣ ಹೊರಟೋದ್ರ ಎಲ್ಲ ಹಂಚ್ಬಿಟ್ಟು ಏನೇನು ಹಂಚ್ಬಿಟ್ಟು ಹೊರಟೋಗ್ಬಿಟ್ಟು ಹಾಂ ಹೈಕೋರ್ಟ್ಗೆ ಹೋಗ್ತೈತೆ. ಹೈಕೋರ್ಟ್ ಕರ್ನಾಟಕ ಹೈಕೋರ್ಟು ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ. ಹೂ ಡಿಸೈಡೆಡ್ ಟು ಹೋಲ್ಡ್ ದ celebration? Question mark. Was there any SOP? Was there any SOP followed to manage the crowd? High Court prashna. What steps were taken to control the traffic? High Court prashna. What were the medical arrangement? ನಾಲ್ಕನೇ ಪ್ರಶ್ನೆ. How much time were taken to bring the injured ones to the hospital? ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಟೈಮ್ ಇದನ್ನ ಕೊಡಿ ಅಂತ ಕೇಳ್ತದೆ. ಆವಾಗ ಸರ್ಕಾರಕ್ಕೆ ಭಯ ಶುರುವಾಗ್ತೈತೆ. ನಮ್ಮ ಪನ್ನಣ್ಣ ಅವ್ರು ಹೇಳ್ತಾರೆ, ಸರ್ ಭಾಳ ಸೀರಿಯಸ್ ಆಗಿದ್ದಾರೆ, ಕೋರ್ಟು ನಾವೇನ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತಂದು. ಮಾಮೂಲಿ ಗೊತ್ತಲ್ಲ ನಮಗೆ, ಯಾರೋ ಅವನ ಸರ್ಕಲ್ ಇನ್ಸ್ಪೆಕ್ಟ್ರು ಅಂತಾರೆ ಸಸ್ಪೆಂಡ್ ಮಾಡೋಕ್ಕೆ. ಸಾರ್ ಆ ಲೆವೆಲ್ ಅಲ್ಲ ಇದು, ಚೀಫ್ ಜಸ್ಟಿಸೇ ಕೂತ್ಬಿಟ್ಟವ್ರೆ ಮೇಲೆ, ಅವರೇ ಕೇಳ್ತಾವ್ರೆ ಕ್ವಶನ್ನು ಅಂತಾರೆ. DCPನ ಇಲ್ಲ, ಕಮಿಷನರ್ ಅದೇನೋ ಗಾದೆ ರಾಮಚಂದ್ರಗೌಡರು ಹೇಳ್ತಾರಲ್ಲ, ಏನು ಗಜಂ ನೈವ ಅಶ್ವನ್ನಯ್ಯ ವ್ಯಾಘ್ರಂ ನೈವ ನೈವಚ ಬಲಿ ಕೊಡೋದಾದ್ರೆ ಕುರಿನ ಬಲಿ ಕೊಡಿ ಅಂತ. ಇವೆಲ್ಲ ಮೈ ಮೇಲೆ ಬೀಳ್ತಾವಲ್ಲ. ನೀವು ಸಿಂಹನ ಕಡಿಯಕ್ಕೆ ಹೋದ್ರೆ ಅದು ನಿಮ್ಮನ್ನೇ ಕಡಿದು ಬಿಡ್ತೈತೆ, ಆನೆನ ಕೊಡಿಯಕ್ಕೆ ಹೋದ್ರೆ ಆನೆ ನಿಮ್ಮನ್ನು ಹೊಡಿತೈತೆ. ಆವಾಗ ಇವ್ರಿಗೆ ಎಲ್ಲ ಈ ನಮ್ಮಲ್ಲಿ ಅಣ್ಣಮ್ಮ ಮಾರಮ್ಮ ಊರಬ್ಬ ಎಲ್ಲ ಮಾಡ್ತೀರಿ ಪಾಟೀಲ್ರಿ, ನಿಮ್ಮಲ್ಲಿ ಮಾಡಲ್ಲ, ನಮ್ಮಲ್ಲಿ ಮಾಡ್ತೀರಿ. ಅವಾಗ ಕುರಿಗೆ ಚೆಂಡು ಹೂವು ಹಾಕ್ಬಿಡ್ತೀರಿ, ಚೆಂಡು ಹೂವು ಹಾಕಿ ಚೆಂದಾಗಿ ನಾಮ ಎಳೆದು ಬಿಡ್ತೀರಿ, ನಾಮ ಎಳೆದ್ಬಿಟ್ಟು ತಗೊಂಡೋಗಿ ಕಡ್ದು ಬಿಡ್ತೀರಿ. ಹಂಗೆ ಇವ್ರನ್ನ ಎಲ್ಲ ಪಾಪ ಪೊಲೀಸವ್ರು ಕೊಡ್ತೀನಿ, ಪೊಲೀಸವ್ರ ಫೋಟೋ ಕೊಡಪ್ಪ. ನೀವೆಲ್ಲ ಇದ್ರಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡೋಕ್ಕೆ ಎಲ್ಲ ಇಲ್ಲಿದ್ರಿ. ನಿಜವಾಗೂ ಪೊಲೀಸವರೇ ಕರ್ಕೊಂಡು ಹೋಗಿದ್ದು. ಇಲ್ಲಿದೆ ನನ್ನ ಹತ್ರ ನೋಡಿ. ವಿರೋಧ ಪಕ್ಷದ ನಾಯಕರೇ, ಪಾಪ ಅಂತ ಯಾಕಂತೀರಿ? ಅವ್ರು ಮಾಡಿದ ಪಾಪಕ್ಕೆ ಇದೆಲ್ಲ ಆಗಿರೋದು, ಅವ್ರು ಮಾಡಿದ ತಪ್ಪಿನಿಂದ ಇದಾಗಿರೋದ್ರಿ. ಸರ್ಕಾರ ಅಧ್ಯಕ್ಷರೇ, ಅವ್ರಿಗೊಂದು ಕಾಲ್ ಬಂದಿಲ್ಲ, ಅವ್ರ ಓಟಿ ಬಂದಾಗ ಗೊತ್ತಾಯ್ತು, ಅವ್ರಿಗೆ ಓಟಿ ಬಂದಾಗ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತಾ ಇದೆಲ್ಲ ನಡೆದಿರೋ ಘಟನೆ. ಏನ್ ಮಾತಾಡ್ತೀರ ನೀವು? ಏನು ಸರ್ಕಾರ ಮಾಡುತ್ತೆ, ಸರ್ಕಾರ ಇರ್ಲಿ, ತಪ್ಪಾಗಿದೆ,
ತಪ್ಪನ್ನು ನಾವು ಒಪ್ಕೋತೀವಿ, ತಪ್ಪನ್ನು ನಾವು ಒಪ್ಕೋತೀವಿ. ಆದ್ರೆ ಅವ್ರು ಸಸ್ಪೆಂಡ್ ಇನ್ಯಾರು ಮಾಡ್ತಾರೆ, ಇನ್ಯಾರು ಮಾಡ್ತಾರೆ ಕುತ್ಕೊಳ್ರಿ. ಸನ್ಮಾನ್ಯ ಅವ್ರನ್ನೇ ಅವ್ರು ಮಾಡಿ ಅವರ ನಿಷ್ಕ್ರಿಯತೆಯಿಂದ ನಮ್ಗೆ ಯಾಕೆ ನಾಚಿಕೆ ಆಗುತ್ತೆ? ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ನಡೆದಿರೋ ಘಟನೆ ಅಲ್ಲಿದ್ದೀವಿ, ನಾವು ಹೇಳ್ತೀವಿ ಏನೇನ್ ನಡೀತು ಘಟನೆ ಅಂತ. ನಿರ್ಣಯ ಮಾಡೋಣ ನೋಡಿ, ಅವರು ಕೂಡ ನಮ್ಮ ಪೊಲೀಸರೇ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೂ ಕಾವಲು ಕೊಡ್ಬೇಕು, ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೂ ಕಾವಲು ಕೊಡ್ಬೇಕು. ಕಳ್ತನ ಅವ್ರದ್ದೇ, ಕೊಲೆ ಮಾಡಿದ್ರು ಅವ್ರ ಹತ್ರಕ್ಕೆ ಹೋಗ್ಬೇಕು. ನೀವು ಇರ್ಲಿ, ನಮ್ಮದು ಅಂದ ತಕ್ಷಣ ಯಾಕೆ ಕೋಪ ಮಾಡ್ತೀರಾ? ವಿರೋಧ ಪಕ್ಷದ ನಾಯಕರು ಬಹಳಷ್ಟು ನೋಡಿ, ಪೊಲೀಸರು ಈಗ ಅವರು ಎತ್ಕೊಂಡು ಹೋಗ್ತಾರೆ. ಆಗೋಯ್ತು, ಕೊನೆ ಎಂಡಿಗೆ ಬಂದು ಇಲ್ಲೇ ಆಯ್ತು. ಸಲಹೆ ಕೊಟ್ಟು ನಿಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ 11 ಜನ ಸತ್ತಿದ್ದಾರೆ, ಅದ್ರ ಬಗ್ಗೆ ಬಹಳ ಒಳ್ಳೆ ರೀತಿ ಹೇಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಆಗಿದ್ದು ನಾನು ಹೇಳೋದು ಆಯ್ತು, ಸರ್ಕಾರ ಇಲ್ಲಿ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಪೊಲೀಸವರೇ ಅವ್ರು ಸತ್ತೋರ್ನೆಲ್ಲ ಎತ್ಕೊಂಡು ಹೋಗ್ತಾ ಇರೋರು ಪೊಲೀಸರು. ನೀವು ಡ್ಯಾಶ್ ಮೇಲೆ ಇದ್ದವ್ರು ಯಾರನ್ನ ಒಬ್ಬರನ್ನ ಎತ್ಕೊಂಡು ಹೋಗಿದ್ದೀರಾ? ನೀವು ಯಾರನ್ನೂ ಎತ್ಕೊಂಡು ಹೋಗಿಲ್ಲ. ಎತ್ಕೊಂಡು ಹೋದವ್ರು ಪೊಲೀಸರು. ಇನ್ನೊಂದು ಆಶ್ಚರ್ಯ, ಅಶ್ವಥ್ ನಾರಾಯಣ್ ಪಾಪ CM ಅವ್ರು ಕರೆಸಿ ಕಮಿಷನರ್ಗೆ ಹೇಳ್ತಾರೆ, ಇದೆಲ್ಲ ದೊಡ್ಡ ಇಶ್ಯೂ ಔಟಿದೆ, ನಾಳೆ ಒಂದು ವರದಿ ಕೊಟ್ಬಿಡಪ್ಪ ನೀನು ಅಂತ. ನಾನು ಸರ್ಕಾರ ನಡೆಸಿರೋದಕ್ಕೆ ಇದೆಲ್ಲ ಗೊತ್ತಿರೋದಂತ ಹೇಳ್ತೀನಿ, ವರದಿ ಕೊಟ್ಬಿಡಪ್ಪ ಅಂತ. ಆ ಮನುಷ್ಯನ ಎದ್ನೋ ಬಿದ್ನೋ ಅಂದ್ಬಿಟ್ಟು ವರದಿನ ಮಾರನೇ ದಿನ ತಂದು ಕೊಡ್ತಾರೆ ಪೊಲೀಸ್ ಕಮಿಷನರ್. ಆ ವರದಿ ಕೊಟ್ಟವನು ಸಸ್ಪೆಂಡ್. ಇನ್ನು ಕೇಸಿನ ಈ 11 ಜನ ಸಾಯ್ತಾರಲ್ಲ, ಕಂಪ್ಲೇಂಟ್ ಮಾಡಬೇಕಲ್ಲ, ಯಾರು ಕಂಪ್ಲೇಂಟ್ ಮಾಡಿರಲ್ಲ. ಆ ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟ್ರು ಗಿರೀಶ್, ಅವನು ಕಂಪ್ಲೇಂಟ್ದಾರ. ಈ ಸಾವುಗಳಿಗೆ ಅವನೇ ಕಂಪ್ಲೇಂಟ್ದಾರ. 11 ಜನ ಸಾವಾಗಿದೆ ಅಂತ ಅವನು ಕಂಪ್ಲೇಂಟ್ ಕೊಡ್ತಾನೆ, ಅವನು ಸಸ್ಪೆಂಡ್. ವರದಿ ಕೊಟ್ಟವರು ಸಸ್ಪೆಂಡು, ಕಂಪ್ಲೇಂಟ್ ಕೊಟ್ಟವನು ಸಸ್ಪೆಂಡ್. ಇದು ಸರ್ಕಾರನಾ ಇದನ್ನ? ಇದು ನಾವು ನಿಜಕ್ಕೂ ಈ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ, ಅದರಿಂದ ನಾನು ಇಲ್ಲಿಗೆ ಇದನ್ನು ಮಾಡಿ ಸರ್ಕಾರಕ್ಕೆ ನನ್ನ ಕ್ವಶನ್ ಅಷ್ಟೇ ಇದೆ. ಇಷ್ಟು ನಾನು ನಡೆದಂಥ ಘಟನೆಯನ್ನು ಸರ್ಕಾರದ ಗಮನಕ್ಕೆ ಬರಲಿ, ಮುಂದೆ ಈ ಥರದ ಅನಾಹುತ ಆಗಬಾರ್ದು. ಆಗ ತಡೆಗೆ ಏನೇನು ಬೇಕೋ ಹೇಳಿದ್ದೀನಿ. ಸರ್ಕಾರ ಏನೇನು ತಪ್ಪು ಮಾಡಿದೆ ಎಲ್ಲ ತಪ್ಪನ್ನು ಹೇಳಿದ್ದೀನಿ. ಕೊನೆಗೆ ಪೊಲೀಸವ್ರ ಮೇಲೆ ಆಪಾದನೆ ಹಾಕಿ ಪೊಲೀಸವ್ರನ್ನ ಕಳಿಸ್ಬಿಟ್ರಿ. ನಾನು ಸರ್ಕಾರಕ್ಕೆ ಪ್ರಶ್ನೆ, ಮ್ಯಾಚ್ ಮುಗಿದು 15 ತಾಸಾದರೂ ಕೂಡ ನೀವು ಅವತ್ತೇ ನಡೆಸಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ರಿ? ಹಿಂದಿನ ದಿನ ಹೈರಾಣ ಆಗಿದ್ದಂಥ ಪೊಲೀಸರು, ಮನೆ ಮಠ ಸೇರಿದಂಥ ಪೊಲೀಸರು, ನಿದ್ದೆ ಮಾಡಿದಂಥ ಪೊಲೀಸರನ್ನ ಮತ್ತೆ ಅವ್ರನ್ನ ಮತ್ತೆ ನೀವು ಫೀಲ್ಡಿಗೆ ತಂದುಬಿಟ್ಟು ಕಾವಲಾಗ್ತಿರಲ್ಲ. ಯಾರು ತೀರ್ಮಾನ ಮಾಡಿದವರು? ಇದನ್ನು ತಪ್ಪಲ್ವಾ ಇದು? ಏನು ಪೊಲೀಸರು ಅಷ್ಟು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.